ಇವತ್ತಿನ ಮೆಗಾ ಸುದ್ದಿ ಕೆಪಿಎಸ್ಸಿಗೆ ಗ್ರಹಣ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಆಗಬೇಕು, ಅದಕ್ಕಾಗಿ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಲಾಗಿದೆ. 5 ತಿಂಗಳಿಂದ ಸರ್ಕಾರದ ಕಡೆಯಿಂದ ಉತ್ತರ ಅನ್ನೋದು ಬಂದಿಲ್ಲ. ಜಲಸಂಪನ್ಮೂಲ ಇಲಾಖೆ ಇಲ್ಲೂ ಕೂಡ ನೇಮಕಾತಿ ಆಗಬೇಕು, ಇದಕ್ಕೂ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಆದರೂ ಕೂಡ ಸರ್ಕಾರದಿಂದ ಈ ಕ್ಷಣಕ್ಕೂ ಉತ್ತರ ಬಂದಿಲ್ಲ. ಸಾರಿಗೆ ಇಲಾಖೆ ಇಲ್ಲೂ ಕೂಡ ನೇಮಕಾತಿ ಆಗಬೇಕು, ಅದಕ್ಕಾಗಿ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ. ಆದರೂ ಕೂಡ ಸರ್ಕಾರದ ಕಡೆಯಿಂದ ಉತ್ತರ ಬಂದಿಲ್ಲ. BBMP ಎಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ಅಲ್ಲೂ ಕೂಡ ನೇಮಕಾತಿ ಆಗಬೇಕು. ಈ ಕಾರಣದಿಂದ ಒಂದಷ್ಟು ಪ್ರಸ್ತಾವನೆಯನ್ನ ಮನವಿಯ ಮೂಲಕ ಸಲ್ಲಿಸಲಾಗಿದೆ. ಆದರೂ ಕೂಡ ಎಲ್ಲಿ ಉತ್ತರ ಬಂದಿಲ್ಲ. ಯಾಕೆ ಅಂಥದ್ದೇನು ಸಮಸ್ಯೆ ಆಗ್ತಾ ಇದೆ? ಅಫ್ಕೋರ್ಸ್ KPSC ಅಂದಾಗ ಒಂದಷ್ಟು ವಿವಾದದ ಕೇಂದ್ರ ಬಿಂದಾಗಿದ್ರೂ ಕೂಡ ನೇಮಕಾತಿ ಪ್ರಕ್ರಿಯೆ ಅಂದಾಗ ಆದಷ್ಟು ಬೇಗ ಆಗಬೇಕಾಗತ್ತೆ. ಸಾವಿರಾರು ಸರ್ಕಾರಿ ನೌಕರಿಯ ಆಕಾಂಕ್ಷಿಗಳ ಆಸೆಗೆ ತಣ್ಣೀರಚ್ಚುವಂತಹ ಸರ್ಕಾರದ ಧೋರಣೆಯ ಕುರಿತಂತೆ ಇವತ್ತು ನಾವು ಮಾತಾಡೋಣ. ನಾನು ದಿವ್ಯಶ್ರೀ. KPSC ಅಂದಾಗ ಇಸ್ ಈಕ್ವಲ್ ಟು ಪರೀಕ್ಷೆ, ಅಲ್ಲೊಂದು ನೇಮಕಾತಿ ಆಗಬೇಕು. ಹಲವಾರು ಸರ್ಕಾರಿ ಉದ್ಯೋಗದ ಆಕಾಂಕ್ಷಿಗಳು ಸರ್ಕಾರಿ ಉದ್ಯೋಗವನ್ನು ಪಡೆದುಕೊಳ್ತಾರೆ. ಸರ್ಕಾರದ ಮೂಲಕ ಜನಸಾಮಾನ್ಯರ ಸೇವೆಯನ್ನು ಸಲ್ಲಿಸ್ತಾರೆ. ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರಲ್ಲ, ಆ ಕೆಲಸವನ್ನು ಮಾಡೋದಕ್ಕಿರುವಂತಹ ಒಂದು ಪ್ರಕ್ರಿಯೆ KPSC ಪರೀಕ್ಷೆ. ಅಫ್ಕೋರ್ಸ್ KPSC ಅಂದಾಗ ವಿವಾದ ಅನ್ನೋದು ಕೂಡ ಅದ್ರ ಜೊತೆಗೇ ಬಂದಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಬಟ್ ಕಳೆದ 5 ತಿಂಗಳ ಒಂದಷ್ಟು ಬೆಳವಣಿಗೆಯನ್ನು ನೋಡೋದಾದರೆ ನೇಮಕಾತಿ ಪ್ರಕ್ರಿಯೆಯೇ ಆಗಿಲ್ಲ. ಸಹಜವಾಗಿ ಸರ್ಕಾರಿ ಹುದ್ದೆಯ ಆಕಾಂಕ್ಷೆಯನ್ನು ಇಟ್ಟುಕೊಂಡವರಿಗೆ ಬಹುದೊಡ್ಡ ನಿರಾಸೆ. ಬಟ್ ಸಮಯ ಹೀಗೆ ಹೋಗ್ತಾ ಇದ್ದರೆ ಏಜ್ ಬಾರ್ ಅನ್ನುವಂಥದ್ದು ಇರ್ಬೋದು, ಹಲವಾರು ಸಮಸ್ಯೆಗಳನ್ನು ಆ ಆಕಾಂಕ್ಷಿಗಳು ಎದುರಿಸುವಂತಹ ಸಮಸ್ಯೆಗಳು ಖಂಡಿತವಾಗ್ಲೂ ಬಂದೋಗುತ್ತೆ. ಹಾಗಾಗಿ ಈ ಸರ್ಕಾರಿ ಉದ್ಯೋಗದ ಆಕಾಂಕ್ಷೆಯನ್ನು ಇಟ್ಟುಕೊಂಡವರ ಆಕ್ರೋಶದ ಕಟ್ಟೆಯಂತೂ ಒಡೆದಿದೆ. KPSC ನೇಮಕಾತಿಗೆ 5 ತಿಂಗಳಿಂದ ಒಂದು ರೀತಿ ಗ್ರಹಣ ಹಿಡಿದ ಕಾಣ್ತಾ ಇದೆ. 5 ತಿಂಗಳಿಂದ ನೇಮಕಾತಿಯೇ ಆಗ್ತಾ ಇಲ್ಲ, ಅಧಿಸೂಚನೆಯನ್ನೇ ಹೊರಡಿಸಿಲ್ಲ. KPSCಗೆ ವಿವಿಧ ಇಲಾಖೆಯಿಂದ ಪ್ರಸ್ತಾವನೆಯನ್ನು ಸಲ್ಲಿಸಲಾಗ್ತಾ ಇದೆ. ಆಗಲೇ ನಾನು ಹೇಳದ್ನಲ್ಲ, ಪಶು ವೈದ್ಯಾಧಿಕಾರಿಗಳಿರ್ಬೋದು, ಸಾರಿಗೆ ಇಲಾಖೆ ಇರ್ಬೋದು, ಜಲಸಂಪನ್ಮೂಲ ಇಲಾಖೆ ಇರ್ಬೋದು, BBMP ಎಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲ ಇಲಾಖೆಗಳಿಗೂ ನೇಮಕಾತಿ ಪ್ರಕ್ರಿಯೆ ಅನ್ನೋದು ತುರ್ತಾಗಬೇಕು. ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. 5-6 ತಿಂಗಳಾಯಿತು, ಆದರೂ ಕೂಡ ಒಂದೇ ಒಂದು ಸಣ್ಣ ರೆಸ್ಪಾನ್ಸ್, ಪ್ರತಿಕ್ರಿಯೆ ಅನ್ನೋದು ಸಿಕ್ಕಿಲ್ಲ. ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಗಣ್ಯರಿದ್ದಾರೆ, ಅವ್ರ ಜೊತೆ ಮಾತಾಡೋಣ, ಏನು ಹೇಳ್ತಾರೆ ಕೇಳೋಣ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘದ ರಾಜ್ಯಾಧ್ಯಕ್ಷ ಆಗಿರುವಂತಹ ಕಾಂತಕುಮಾರ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಕಾಂತಕುಮಾರ್ ನಿಮಗೆ. ನಮಸ್ತೆ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಸಂಘಟನೆಯ ಸದಸ್ಯರಾಗಿರುವಂತಹ ಪೃಥ್ವಿರಾಜ್ ಇದ್ದಾರೆ, ಸ್ವಾಗತ ನಿಮಗೂ ಕೂಡ. ಕಾಂತಕುಮಾರ್, ಹೇಳಬೇಕು, KPSC ಅಂದಾಗ ನಾನಾಗಲೇ ಹೇಳ್ತಾ ಇದ್ದೆ, ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ. ಜನರ ಸೇವೆಯನ್ನು ಮಾಡೋದಕ್ಕೆ ಇರುವಂತಹ ಒಂದು ಸೇವಾ ಪರೀಕ್ಷೆಯನ್ನು ದಾಟಿಕೊಂಡು ಸರ್ಕಾರದಲ್ಲಿ ಕೆಲಸ ಮಾಡ್ತಿದ್ರೆ ನೀವೇನು ಅಂದ್ಕೊಂಡಿರ್ತೀರಿ ಅದಾಗುತ್ತೆ. ಬಟ್ 5-6 ತಿಂಗಳಿಂದ ಬರೀ 5-6 ತಿಂಗಳು ಅಂತಲ್ಲ ಮ್ಯಾಮ್, ಸುಮಾರು ಒಂದು 6-7 ವರ್ಷದಿಂದ ಗೌರ್ಮೆಂಟ್ ರೆಕ್ರೂಟ್ಮೆಂಟ್ ಆಗಿಲ್ಲ. ಹೌದು, ನೀವು ನೋಡ್ಬೋದು, ಪ್ರತಿ ಬಜೆಟಲ್ಲಿ ನಾವು 2.5 ಲಕ್ಷ 2.5 ಲ್ಯಾಕ್ಸ್ ವೇಕೆನ್ಸಿ ಖಾಲಿ ಇದೆ ಅಂತ ಹೇಳ್ತಾನೆ ಇರ್ತಾರೆ. ಆದರೆ ಅದು ಯಾವುದೋ ಕಾರ್ಯರೂಪಕ್ಕೆ ಬಂದಿರಲಿಲ್ಲ ಇದುವರೆಗೂ ಅಷ್ಟೇ. ಈಗ ವೆರಿ ರೀಸೆಂಟಾಗ ಒಂದು ಏನು ಕಾಂಗ್ರೆಸ್ ಗೌರ್ಮೆಂಟ್ ಬಂದಾದ್ಮೇಲೆ ಈಗ ನೋಟಿಫಿಕೇಶನ್ ಅಂತೂ ಒಂದಷ್ಟು ಸಣ್ಣ ಮಟ್ಟದಾಗ ಆಗ್ತಾ ಇದೆ. ಅಂದರೆ ಫುಲ್ ಆಗಿಲ್ಲ, 2.5 ಲ್ಯಾಕ್ಸ್ ಏನು ನೋಟಿಫಿಕೇಶನ್ ಆಗಬೇಕಂತ ಇದ್ದಾರೆ, ಅಷ್ಟು ಪ್ರಮಾಣದಲ್ಲಿ ನೋಟಿಫಿಕೇಶನ್ ಬರ್ತಾ ಇಲ್ಲ. ಒಂದು ಸ್ವಲ್ಪ ಪ್ರಮಾಣದಲ್ಲಿ ನೋಟಿಫಿಕೇಶನ್ ಆಗಿದೆ. ಅದರಲ್ಲಿ KPSC ಚೇರ್ಮನ್ ಅಂತ ಇದ್ದಾರಲ್ಲ, ಒಂದು ರಿಸಲ್ಟ್ಸ್ ಸುಮಾರು ನಮ್ಮ ಹತ್ರ ಲಿಸ್ಟ್ ಇದೆ ನೋಡಿ, 15 ನೋಟಿಫಿಕೇಶನ್ ಲಿಸ್ಟ್ ಇತ್ತು. ಸುಮಾರು ಹೊಸ ನೋಟಿಫಿಕೇಶನ್ದು ಒಂದು 20 ನೋಟಿಫಿಕೇಶನ್ಗೆ ಸೈನ್ ಹಾಕ್ಬೇಕಾಯ್ತು, ಅವ್ರು ಆಗ್ತಾ ಇಲ್ಲ. ಎಷ್ಟು ಸರಿ ಪ್ರೊಟೆಸ್ಟ್ ಮಾಡಿದ್ದೀವಿ, ಪ್ರೊಟೆಸ್ಟ್ ಮಾಡಿ ಎಲ್ಲ ರೀತಿ ಮಾಡಿದ್ರು ಅವರು ಸೈನ್ ಆಗ್ತಿರ್ಲಿಲ್ಲ. ಇವಾಗ KPSC ಲತಾ ಕುಮಾರಿ ಅಂತ ಸೆಕ್ರೆಟರಿ ಏನಿದ್ದಾರೆ, ಅವರು ಒಂದು ಡಿಸಿಷನ್ ತಗೊಂಡು ಕೆಲವೊಂದು ರಿಸಲ್ಟ್ಸ್ ಎಲ್ಲ ಬಿಡ್ತಾ ಇದ್ದಾರೆ. ಇದು ಕರ್ನಾಟಕದಲ್ಲಿ ಸರ್ಕಾರನೂ ಅಷ್ಟೇ ಇದನ್ನ ತುಂಬಾ ಎಚ್ಚೆತ್ಕೊಬೇಕು. ಯಾಕೆಂದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳು ಈ ಒಂದು KPSCನ ನಂಬ್ಕೊಂಡಿದ್ದಾರೆ. ಹಗ್ಲು ರಾತ್ರಿ ಮನೆ ಎಲ್ಲ ಮಠ ಎಲ್ಲ ಬಿಟ್ಟು ಊಟಕ್ಕಿಲ್ಲದೆ, ಇದು ಮೋಸ್ಟ್ ಪ್ರಾಡಕ್ಟಿವ್ ಇಯರ್, 20 to 30 ಇಯರ್ಸು, ಏಜ್ ಬಾರ, ಲಾಸ್ಟ್ 5 ವರ್ಷದಿಂದ ನೋಟಿಫಿಕೇಶನ್ ಬಿಡ್ತಾ ಇಲ್ಲ. ಈ ರೀತಿ ಎಲ್ಲವನ್ನು ಕೇಳಕ್ ಹೋದ್ರೆ KPSC ಬೋರ್ಡ್ ಹತ್ರ ಒಳಗಡೆ ಎಂಟ್ರಿ ಬಿಡಲ್ಲ. ಸುಮಾರು ನನಗೆ ಅರೆಸ್ಟ್ ಮಾಡಿ ಅವರು 353, ನಾನು ಗೇಟಿಂದ ಒಳಗಡೆನೆ ಹೋಗಿಲ್ಲ, 353 ಹಾಕಿದ್ದಾರೆ, 149 ಹಾಕಿದ್ದಾರೆ, 153 ಹಾಕಿದ್ದಾರೆ, 290 ಹಾಕಿದ್ದಾರೆ. ಈ ತರ IPC ಸೆಕ್ಷನ್ ಸುಮಾರು ಒಂದು 7-8 ಸೆಕ್ಷನ್ ಹಾಕ್ಬಿಟ್ಟು 2 ಟೈಮ್ ಜೈಲಿಗೆ ಕಳಿಸಿ ಸುಮಾರು 12 ದಿನ ಜೈಲಲ್ಲಿ ಇದ್ದೀನಿ.
2 ಟೈಮು. ಅಂದರೆ ನೋಡಿ, ಸರ್ಕಾರಿ ಕೆಲಸ ಅಂತ ಆಸೆ ಇಟ್ಕೊಳ್ಳೋದು ತಪ್ಪು, ಪರೀಕ್ಷೆ ಬರೆಯೋದು ತಪ್ಪು, ಎಫರ್ಟ್ ಹಾಕೋದು ತಪ್ಪು, ಆಮೇಲೆ ನೇಮಕಾತಿ ಯಾಕಾಗಿಲ್ಲ ಅಂತ ಕೇಳೋದು ತಪ್ಪು ಅಂತ ಆಯ್ತಲ್ಲ. ರಿಸಲ್ಟ್ಸ್ ಪ್ರತಿಯೊಂದು ಸ್ಟೇಜಲ್ಲೂ ಪ್ರೊಟೆಸ್ಟ್ ಮಾಡೋದಕ್ಕಾಗಲ್ಲ, ಇಟ್ಸ್ ಹೈಲಿ ಇಂಪಾಸಿಬಲ್. ಯಾಕೆಂದ್ರೆ ಸ್ಟೂಡೆಂಟ್ಸ್, ಈಗ ನಾನಾದ್ರೆ ಓಕೆ, ಸ್ಟೂಡೆಂಟ್ಸ್ ಏನಾದರೂ ಹೋಗಿದ್ರೆ ಅವ್ರ ಮೇಲೆ ಒಂದ್ಸತಿ ಇದು FIR ಆಯ್ತಂದ್ರೆ ಅವ್ರ ಕೆರಿಯರ್ ಹಾಳಾಗುತ್ತೆ, ಅವ್ರ ಎಕ್ಸಾಮ್ಸೇ ಬರೆಯೋದಕ್ಕಾಗಲ್ಲ. ಐ ಅಗ್ರಿ, ಹೌದು. ಯಾಕೆಂದ್ರೆ ಯಾವುದೇ ಡಿಪಾರ್ಟ್ಮೆಂಟ್ ಇದೆ, ಪೊಲೀಸ್ ವೆರಿಫಿಕೇಶನ್ ಇರ್ಬೋದು, ಸಿಂಧುತ್ವ ಇರ್ಬೋದು, ಇಲ್ಲಿ ಒಂದು ಸಣ್ಣ ಒಂದು ವೈಟ್ ಶೀಟ್ ಅಂದ್ರೆ ಅದ್ರೊಳಗೆ ಒಂದೇ ಒಂದು ಬ್ಲ್ಯಾಕ್ ಚುಕ್ಕೆ ಇದ್ದಂಗೆ ಒಂದು FIR, ಒಂದು ಪೆಟಿಷನ್ ಏನಾದರೂ ಆಯ್ತಂದ್ರೆ. ಹಂಗಾಗಿ ಪ್ರತಿಯೊಬ್ಬ ಸ್ಟೂಡೆಂಟ್ಸು ಭಯ ಬೀಳ್ತಾರೆ ಇದನ್ನೆಲ್ಲ ಕೇಳೋದಕ್ಕೆ. ಅದ್ರ ಸ್ಟೂಡೆಂಟ್ಸ್ ಪರವಾಗಿ ನಾನು ಅವತ್ತು ಮೊದಲೇ ಹೇಳಿದ್ದೀನಿ, ಸ್ಟೂಡೆಂಟ್ಸ್ಗೂ ಗೊತ್ತು, ನನ್ನ ಪ್ರಾಣ ಇರೋವರೆಗೂ ನಾನು ಸ್ಟೂಡೆಂಟ್ಸ್ ಪರವಾಗಿ ಹೋರಾಟ ಮಾಡ್ತೀನಿ. ಇನ್ನು ಇದು ಏನು ಎರಡು ಸರಿ FIR ಹಾಕಿ ಜೈಲಿಗೆ ಕಳ್ಸಿದ್ದಾರೆ, ಸುಮಾರು 10ರಿಂದ 12 ಕೇಸ್ ಇದೆ ನನ್ನ ಮೇಲೆ. ಆ FIR ಹಾಕಿದ್ದಾರೆ, ಪೆಟಿಷನ್ ಹಾಕಿದ್ದಾರೆ. ಇನ್ನೂ 100 ಕೇಸ್ ಹಾಕಿದ್ರು ನಾನು ಸ್ಟೂಡೆಂಟ್ಸ್ ಪರವಾಗಿ ಹೋರಾಟ ಮಾಡ್ತೀನಿ. ಸ್ಟೂಡೆಂಟ್ಸ್ಗೆ ಏನು ನ್ಯಾಯ ಕೊಡಿಸ್ಬೇಕು ಅದನ್ನ ನಾನು ಕೊಡಿಸ್ತೀನಿ. ಏನು ಇವಾಗ ಇಷ್ಟು ರಿಸಲ್ಟ್ಸ್ ಕೊಟ್ಟು KPSCಲಿ ಲತಾ ಕುಮಾರಿ ಮೇಡಮ್ ಬಿಟ್ಟಿದ್ದಾರೆ, ಅದಕ್ಕೆಲ್ಲ ಒಂದು DPR ಸೆಕ್ರೆಟರಿ ಅಂತ ಹೊಸದಾಗಿ ಅಜಯ್ ನಾಗಭೂಷಣ್ ಸರ್ ಬಂದಿದ್ದಾರೆ, ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ KPSCಲಿ ನಡೆಸೋ ಅಂಥ ಒಂದು ಸಿಂಧುತ್ವ ಇರ್ಬೋದು, ಕರ್ನಾಟಕದಲ್ಲಿ ಸಿಂಧುತ್ವ ಪ್ರಾಬ್ಲಮ್ಸ್ ಇದೆ. ಕರ್ನಾಟಕದಲ್ಲಿ CM ಸರು ಒಂದು ಲೆಟ್ರೇ ಇದು ಮಾಡಿದ್ದಾರೆ. ಆ ಸಿಂಧುತ್ವನ ಗೌರ್ಮೆಂಟ್ ಆರ್ಡರ್ ಪ್ರತಿ ಒಂದು ಡಿಸ್ಟಿಕ್ಗೆ ಗೌರ್ಮೆಂಟ್ ಆರ್ಡರ್ನ ಕಳಿಸ್ಬೇಕು, ಡಿಸ್ಟಿಕ್ಗೆ ಅದನ್ನು ಕಳಿಸಿಲ್ಲ. ಮತ್ತು ಇದು ವಿಲ್ಲಿಂಗ್ನೆಸ್ಸು, ಈ ವಿಲ್ಲಿಂಗ್ನೆಸ್ ಅಂದರೆ ಎಷ್ಟು ಪ್ರಾಬ್ಲಮ್ಸ್ ಇದೆ ಅಂತಂದರೆ ಕರ್ನಾಟಕದಲ್ಲಿ. ಈ ಒಂದು ಸತಿ ಈಗ AE ಆಗಿದ್ದನು, AEE ಆಗಿರೋದು, AE ಯಾವುದೇ ಕಾರಣಕ್ಕೂ ಬರಲ್ಲ ಅವನು. ನೀವು 20 ಲಕ್ಷ ಅಲ್ಲ 1 ಕೋಟಿ ಕೊಡ್ತೀನಿ ಅಂದ್ರೂ AEE ಆದನು ಗ್ರೂಪ್ A ಅದು, ಗ್ರೂಪ್ B ಪೋಸ್ಟಿಗೆ ಯಾರಾದರೂ ಬರ್ತಾರಾ? ಬರಲ್ಲ. ಅದನ್ನ ಅವರು ಪರಿಗಣಿಸಿ AEE ಅದನ್ನ AEಗೆ ತಗೊಂಬಾರ್ದು ಅನ್ನೋ ಒಂದು ರೂಲ್ಸ್ ಹೊರಡಿಸ್ಬೇಕು. ಆ ವಿಲ್ಲಿಂಗ್ನೆಸ್ ತಗೊಂಡು ಬೇರೆ ಇನ್ನೊಬ್ಬನಿಗೆ ಅವಕಾಶ ಸಿಗುತ್ತೆ. ಗ್ರೂಪ್ A ಆಗಿದ್ರವನಿಗೆ JE ಯಾವುದೇ ಕಾರಣಕ್ಕೂ ಬರಲ್ಲ. ಅವ್ರಿಗೆ ವಿಲ್ಲಿಂಗ್ನೆಸ್ ಅಲ್ಲೇ ಅಟ್ ಎ ಟೈಮ್ ಕನ್ಸಿಡರ್ ಮಾಡಿ ವಿಲ್ಲಿಂಗ್ನೆಸ್ ತಗೊಂಡು ಇನ್ನೊಬ್ಬರಿಗೆ ಅವಕಾಶ ಸಿಗುತ್ತೆ. ಪಾಪ ಅವನು ಒಂದು ಜಾಬ್ KPSCಲಿ ಒಂದು ಸಣ್ಣ ಜಾಬ್ ಕ್ಲಿಯರ್ ಮಾಡ್ಬೇಕಂದ್ರೆ ಮಿನಿಮಮ್ 5 ವರ್ಷ ಓದಿರ್ತಾರೆ ಅವರು. ಯಾಕೆಂದ್ರೆ ನೋಟಿಫಿಕೇಶನ್ 5-6 ವರ್ಷ ಆಗಿರಲ್ಲ, ಮತ್ತೆ ನೋಟಿಫಿಕೇಶನ್ ಆಗುತ್ತೆ. ಸುಮಾರು 7, 8, 10 ವರ್ಷ ಓದಿರೋ ನೋಡಿದ್ದೀನಿ ನಾನು. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮಗಳು UPSC ಬರೀತಾ ಇದ್ದಾರೆ, ಅಮ್ಮ KPSC ಬರೀತಾ ಇದ್ದಾರೆ ಕರ್ನಾಟಕದಲ್ಲಿ. ಎಕ್ಸಾಂಪಲ್ಸ್ ಹೇಳ್ತಾ ಇರೋದು. ಈ ತರ ಒಂದು ಪರಿಸ್ಥಿತಿ ಇದೆ. ನಮ್ಮ ಗೌರ್ಮೆಂಟ್ ಜಾಬ್ ತಗೊಬೇಕು ಏನಂದ್ರೆ ಅವ್ರು ಪ್ರಾಮಾಣಿಕವಾಗಿ ಒಂದು ಕೆಲಸ ತಗೊಬೇಕು ಅನ್ನೋ ತರ ಇದೆ. ಅಂಥವ್ರಿಗೆಲ್ಲ ಒಂದು ನ್ಯಾಯ ಸಿಗಬೇಕು ಅನ್ನೋದಕ್ಕೆ ನಾನು ಖಂಡಿತ ಹೋರಾಟ ಮಾಡ್ತೀನಿ. ಮುಂದಿನ ದಿನಗಳು ಯಾವುದೇ ಇರಲಿ, KPSCಯಲ್ಲಿ ನಾನು ತುಂಬಾ ಸತಿ ಏನೇ ಮಾಡಿದ್ರು ಎಲ್ಲ ರಿಸಲ್ಟ್ಸ್ ಬಿಟ್ಟಿದ್ದಾರೆ. KPSC ಇದು ನಾನೇನು ಹೇಳ್ತಿದ್ದೆ, KPSC ಇದು DPR ಸೆಕ್ರೆಟರಿ ಅವ್ರ ಹತ್ರ ಚರ್ಚೆ ಮಾಡಿದೆ. ವಿಲ್ಲಿಂಗ್ನೆಸ್ ಇರ್ಬೋದು, ಸಿಂಧುತ್ವ ಇರ್ಬೋದು, ಮತ್ತು ರಿಸಲ್ಟ್ಸ್ ಹೊಸ ನೋಟಿಫಿಕೇಶನ್ ಏನು ಗೌರ್ಮೆಂಟಿಂದ KPSC ಕಳಿಸ್ತಾ ಇರೋದು, ಮತ್ತು ನ್ಯೂ ನೋಟಿಫಿಕೇಶನ್ ಬಗ್ಗೆ ಸೈನ್ ಆಗ್ತಿರಲಿಲ್ಲ. ಅವ್ರ ಹತ್ರ ಇಷ್ಟೇ ಕೇಳಿದ್ದು, ಏನು DPR ಸೆಕ್ರೆಟರಿ ಏನು ಅವ್ರು ಚೇರ್ಮನ್ ಸೈನ್ ಆಗ್ತಿರಾನೇ ರಿಸಲ್ಟ್ಸ್ ಕಳಿಸ್ಬೋದು. ಆ ರೀತಿ ನಾನು ಇವ್ರಿಗೆ ಮಾತಾಡಿದ್ದೀನಿ, ಅಜಯ್ ನಾಗಭೂಷಣ್ ಸರ್. ಅದನ್ನ KPSC ಮೇಡಮ್ ಹತ್ರ ಹೇಳಿ ಇಷ್ಟು ಮಾತಾಡಿ ಏನು ರಿಸಲ್ಟ್ಸ್ ಇದೆ ಎಲ್ಲಾನು ಬಿಡ್ತಿದ್ದಾರೆ. ಈಗ KPSC ಚೇರ್ಮನ್ ಇದಾರಲ್ಲ, ಅವ್ರ ಚೇರ್ಮನು ಅವ್ರ ಲಾಯಕ್ಕೆ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಸುಮಾರು 80 ಕೋಟಿ ದುಡ್ಡು ಕೊಟ್ಬಿಟ್ಟು ಅವರು ಆ ಒಂದು ಸ್ಥಾನಕ್ಕೆ ಇಟ್ಕೊಂಡಿದ್ದಾರೆ. ಆ ಸ್ಥಾನಕ್ಕೆ ಏನು ಒಂದು ಕ್ರೈಟೀರಿಯಾ ಇರಬೇಕಲ್ಲ, ಕ್ರೈಟೀರಿಯಾನೇ ಇಲ್ಲ. ಒಂದು ಟೆಂಪ್ರವರಿ ಜಾಬ್ ಮೇಲೆ ಬಂದಿರೋದವರು, ಯಾವುದು ಕೋಆಪರೇಟಿವ್, ಆ ಒಂದು ಮಿನಿಮಮ್ 10 years ಕ್ವಾಲಿಫಿಕೇಶನ್ ಇರಬೇಕು. ಗೌರ್ಮೆಂಟ್ ಎಂಪ್ಲಾಯ್ ಆಗಿರಬೇಕು, ಅದರಲ್ಲಿ ವರ್ಕ್ ಮಾಡಿ ಆಮೇಲೆ ಒಂದು ಆ ಪೋಸ್ಟಿಗೆ ಬರಬೇಕು, KPSC ಮೆಂಬರ್ ಆಗಿ ಚೇರ್ಮನ್ ಆಗ್ಬೇಕಂತಂದ್ರೆ. ಇವರು ದುಡ್ಡು ಕೊಟ್ಟು ಇಲ್ಲಿ ದುಡ್ಡು ಮಾಡೋಂಥ ಅವಶ್ಯಕತೆ ಇಲ್ಲಿ ಈ ಒಂದು ಪರಿಸ್ಥಿತಿಯಲ್ಲಿ ಖಂಡಿತ ಬರಬಾರ್ದು. ಯಾಕೆಂದ್ರೆ ಹುಡುಗರು ಇಷ್ಟೆಲ್ಲ ಕಷ್ಟಪಟ್ಟು ಇವ್ರು 80 ಕೋಟಿ ದುಡ್ಡು ಮಾಡಿ ಕೊಟ್ಟಿದಾರಂದ್ರೆ ಮಿನಿಮಮ್ 500 crores ಕರಪ್ಷನ್ ಆಗುತ್ತೆ. ಯಾಕೆಂದ್ರೆ 80 crores ಇವ್ರು ಮಾಡಿದ್ದಾರೆ ಅಂದ್ರೆ ಇವರಿಗೆ ಅದು ಪ್ರಾಫಿಟ್ ಅಂತೂ ಬೇಕೇ ಬೇಕಾ, ಕೊಟ್ಟಿದ್ದಾರೆ ಅಂತ ರಿಕವರ್ ಆಗ್ಬೇಕಲ್ಲ, ಅದು ನಿಮಗೆ ಗೊತ್ತಿದೆ. ಮಿನಿಮಮ್ ಅವ್ರು ಆಚೆ ಬರ್ಬೇಕಂದ್ರೆ ಒಂದು 3 to 4 years ಅಲ್ಲಿ ಒಂದು 200 crores ಅವ್ರು ಪ್ಲಾನ್ ಮಾಡಿರ್ತಾರೆ. ಈ ಮಧ್ಯವರ್ತಿಗಳು ಒಂದು 300 crores ಆದ್ರೂ ಗ್ಯಾರಂಟಿ ಮಾಡ್ತಾರಲ್ವ. ಇವ್ರಿಗೆ ಕೊಡಕ್ ಈಗ ಯಾವುದೇ ಆಗಲಿ ಮಧ್ಯವರ್ತಿಗಳು ಇಲ್ಲ ಅಂದ್ರೆ ಬಿಸ್ನೆಸ್ ಅಲ್ಲ ಆಗಲ್ಲ. ಕರೆಕ್ಟ್ ಅಲ್ಲ? ಮಧ್ಯವರ್ತಿಗಳು ಏನ್ more than 50% ದುಡ್ಡು ಇಟ್ಕೊಂಡೆ ನಾನು ಹೋಗೋದು. ಈವನ್ ಇಲ್ಲೇ ಪ್ರತಿಯೊಂದು ಕಡೆನೂ ಅಷ್ಟೇ ಕರಪ್ಷನ್ ಇಷ್ಟ ಆಗ್ತಿದೆ. ನಾನೇನಾದ್ರೂ 12ನೇ ತಾರೀಕು ಜೈಲಿಗೆ ಹೋಗಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅವ್ರನ್ನ ರಿಮೂವ್ ಮಾಡೋ ತನಕ ಬಿಡ್ತಿರ್ಲಿಲ್ಲ ಮ್ಯಾಮ್. ನಾನು ಪ್ಲಾನ್ ಮಾಡಿದ್ದು ಅವ್ರ ಪ್ಲಾನ್ ಅಂತ ಅಂದ್ರೆ ಅವ್ರನ್ನ ರಿಮೂವ್ ಮಾಡ್ಲೇಬೇಕಂತ ಹೋರಾಟ ಮಾಡ್ತಿದ್ದೆ. ಎಲ್ಲ ಕೇಸಸ್ ಹಾಕ್ಬಿಟ್ಟು KPSC ಚೇರ್ಮನ್ ನನ್ನ ಜೈಲಿಗೆ ಕಳ್ಸಿದ್ರು. ಯಾವುದೇ ಕಾರಣಕ್ಕೂ ಜೈಲಿಗೆ ಕಳ್ಸಿದ್ರೆ ಇಡೀ ಕರ್ನಾಟಕದಲ್ಲಿ ಸ್ಟೂಡೆಂಟ್ಸ್ ಎಲ್ಲರೂ ನೋಡಿದ್ದಾರೆ ಯಾರ್ದೆಲ್ಲ ತಪ್ಪಿದೆ, ಮಿಸ್ಟೇಕ್ಸ್ ಇದೆ. ಅವರು ಖಂಡಿತ ಇವತ್ತಲ್ಲ ನಾಳೆ ಅವ್ರನ್ನ ರಿಮೂವ್ ಮಾಡೋ ಅಂತ ಕೆಲಸ ಗ್ಯಾರಂಟಿ ಮಾಡ್ತೀವಿ. ಸರ್ಕಾರನೂ ಅಷ್ಟೇ ಒಂದು ಅಮೆಂಡ್ಮೆಂಟ್ ತರಬೇಕು.
ಏನ್ ಗವರ್ನರ್ ಅಂತ ಇದ್ದಾರೆ ಕರ್ನಾಟಕದಲ್ಲಿ, ಗವರ್ನರ್ ರಾಜ್ಯಪಾಲರಿಗೂ ಅಷ್ಟೇ ನಾವು ಲೆಟರ್ ಬರ್ದಿದ್ದೀವಿ. ಅವರು ಅಷ್ಟೇ ಇದಕ್ಕೆ ಕೇರ್ ತಗೊಬೇಕು. ಸೆಂಟ್ರಲ್ ಗೌರ್ಮೆಂಟ್ ಅಷ್ಟೇ ತಗೊಂಡು ಸುಪ್ರೀಂ ಕೋರ್ಟ್ ಏನಿದೆ ಅವರು ಒಂದು ಇದ್ರ ಮಧ್ಯೆ ವಹಿಸ್ಕೊಂಡು ರಾಷ್ಟ್ರಪತಿ ಅವ್ರು ಬಂದು ಈ ತರ ಎಲ್ಲ ಕರ್ನಾಟಕದಲ್ಲಿ ಈ ತರ ಪರಿಸ್ಥಿತಿ ಇದೆ, ಯಾಕೆಂದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳು ಅನ್ಯಾಯ ಆಗ್ತಾ ಇದೆ, ರೈಟ್, ಅವರಿಗೆಲ್ಲ ನ್ಯಾಯ ಸಿಗ್ಬೇಕು. ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ಮಾಡೇ ಮಾಡ್ತೀವಿ, ಮುಂದುವರಿಯುತ್ತೆ ಖಂಡಿತ. ಪೃಥ್ವಿರಾಜ್, ನೀವು ತಿಳಿಸ್ಬೇಕು, ಒಂದು ಡಿಲೇ ಅನ್ನೋದು ಎಷ್ಟರ ಮಟ್ಟಿಗೆ ಸಮಸ್ಯೆಯನ್ನು ತಂದೊಡ್ಡುತ್ತಲ್ವ? 5-6 ವರ್ಷದಿಂದ, ಈಗ 5-6 ತಿಂಗಳಿಂದ ಸ್ಪೆಷಲಿ ಗ್ರಹಣನೇ ಹಿಡಿದು ಬಿಟ್ಟಿದೆ ಅನ್ನುವಂಥ ವಾತಾವರಣ. ಏನೇನು ಸಮಸ್ಯೆ ಆಗುತ್ತೆ ಡಿಲೇ ಆಗೋದ್ರಿಂದ? ಎಕ್ಸ್ಪ್ಲೇನ್ ಮಾಡ್ಬೋದಾ? ಫಸ್ಟ್ ಆಫ್ ಆಲ್ ನೋಡಿ ಮೇಡಮ್, ಮನುಷ್ಯನ ಹುಟ್ಟಿದ ಮೇಲೆ ಅವನ ಏಜ್ ಕಡಿಮೆ ಅಂತೂ ಆಗೋದಿಲ್ಲ ಇಲ್ಲಿವರೆಗೂ. ಐ ಅಗ್ರಿ. ಯಾಕಂದರೆ ಏಜ್ ಆಗ್ತಾನೆ ಇರುತ್ತೆ. ಬಟ್ ಸರ್ಕಾರಿ ಉದ್ಯೋಗಗಳಂದರೆ ಒಂದು ಕ್ರೈಟೀರಿಯಾ ಇದೆ. ಈಗ PCPS ಎಕ್ಸಾಮ್ಗೆ ಅಥವಾ ಅದಕ್ಕೆ 28 ಇಯರ್ಸ್ ಲಾಸ್ಟು, 25 ಇಯರ್ಸ್ ಜನರಲ್ ಕ್ಯಾಟಗರಿಗೆ, 32 ಇಯರ್ಸು ಮಾಮೂಲಿ SC ST ಈ ಥರದ್ದು ಕ್ಯಾಟಗರಿ ಇದೆ, ಮಾನದಂಡ ನಿಯಮ ಇದೆ. ಹಾಗಾಗಿ ಒಂದು ಮೊದಲು ಏಜ್ ಬಾರ್ ಆಗುತ್ತೆ ಪ್ರತಿಯೊಬ್ಬರಿಗೂ. 4ರಿಂದ 5 ವರ್ಷ ಓದಿ ವಿದ್ಯಾರ್ಥಿಗಳು ಮನೆಯಿಂದ ಪ್ರತಿ ತಿಂಗಳು 4,000 10,000 ತನಕ ಕೊನೆಯಿಂದ ವಿಜಯನಗರ, ಬೆಂಗಳೂರು, ವಿಜಯಪುರದಲ್ಲಾಗಿರ್ಬೋದು, ಧಾರವಾಡದಲ್ಲಿ ಸ್ಟೂಡೆಂಟ್ಸ್ ಏನು ಮಾಡ್ತಂದರೆ ದಿನಕ್ಕೆ ಪೌಷ್ಟಿಕಾಹಾರ ಸಿಗದೆ ಎಷ್ಟೋ ಜನ ದಿನಕ್ಕೆ 1 ಟೈಮ್ ತಿಂತಿದ್ದಾರೆ. ಊಟ 1 ಟೈಮ್ ತಿಂತಿದ್ದಾರೆ ಮೇಡಮ್. ಅದರಲ್ಲದೆ ಇನ್ನು ಸ್ವಲ್ಪ ಜನ ಪಾಪ 2 ಟೈಮ್, ಅದು ಇಂದಿರಾ ಕ್ಯಾಂಟೀನಲ್ಲಿ. ಕೆಲವರು ಪಾಪ ನಾನು ಲೈಬ್ರರಿಗಳು ನೋಡ್ತಾ ಇದ್ದೀನಿ, ತಲೆನೋವು ಇದ್ರೂ ಲೈಬ್ರರಿಗೆ ಬರ್ತಾರೆ. ಯಾಕೆ ಅಮೃತ ಹಂಚ್ಕೊಂಡಾದ್ರೂ ಒಂದು ಸ್ವಲ್ಪ ಓದೋದು ಎಲ್ತಿರಲಿ, ಓದೋಣ ಫಸ್ಟು, ಒಂದು ಜಾಬ್ ತೊಗೊಳ್ಳೋಣ. ತಂದೆ ತಾಯಿ ಏನು ಆಸೆ ಪಡ್ತಿರ್ತಾರೆ ಮನೆಯಲ್ಲಿ, ನನ್ನ ಮಗ ಬೆಂಗಳೂರಿಗೆ ಹೋಗಿದ್ದಾರೆ ಅಥವಾ ಇನ್ನೊಂದೆಲ್ಲೋ ಸಿಟಿಗೆ ಹೋಗಿದ್ದಾರೆ, ಅಲ್ಲಿ ಕೋಚಿಂಗ್ ಪಡ್ಕೊಂಡಿದ್ದಾನೆ, ಅವನೊಂದು ಉದ್ಯೋಗ ತೊಗೊಂಡು ನಮ್ಮೂರಿಗೆ ಬರ್ತಾನೆ ಅಂತ ಎಷ್ಟೋ ಆಸೆಯಿಂದ ಕಾಯ್ತಿರ್ತಾರೆ. ಸರ್ಕಾರಿ ಉದ್ಯೋಗ ಹೌದೌದು, ಪ್ರತಿಯೊಬ್ಬ ತಂದೆ ತಾಯಿನೂ ಆಸೆ ಅದನ್ನೇ ಆಸೆ ಪಡೋದು. ನನ್ನ ಮಗ ಒಂದು ಸರ್ಕಾರಿ ಉದ್ಯೋಗ ತೊಗೊಳ್ಳಿ, ಒಂದು ಫ್ಯಾನ್ ಕಡೆ ಒಳ್ಳೆ ಕೆಲಸ ಮಾಡ್ಕೊಂಡಿರಲಿ, ಜನರಿಗೆ ಸೇವೆ ಮಾಡಲಿ ಅಂತ ಒಂದು ಆಸೆ ಇರುತ್ತೆ ಪ್ರತಿಯೊಬ್ಬ ತಂದೆ ತಾಯಿಗೂ. ಏನಾಗ್ತಿದೆ ಅಂದರೆ ನಡೆದಂಥ ಪ್ರತಿ ಎಕ್ಸಾಮಲ್ಲೂ ಒಂದು ನೆಕ್ಸ್ಟ್ ಡೇನೇ ಸ್ಕ್ಯಾಮ್, ಇಲ್ಲ ಅದರಂತೆ ಪೇಪರ್ ಲೀಕ್ ಆಗಿದೆ. ಆ ಸ್ಕ್ಯಾಮ್ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಮಾತಾಡ್ತೀನಿ. ನೋಡ್ತಾ ಇದ್ದೀರಲ್ಲ, ಇವತ್ತು KPSCಯನ್ನು ಎಕ್ಸಾಮನ್ನು ಬಹಳ ಗಂಭೀರವಾಗಿ ಪರಿಗಣಿಸಿರುವಂತಹ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾರೆ. ಇನ್ನೇನು ನೇಮಕಾತಿ ಆಗುತ್ತೇನೋ ಅಂತ ಆಶಾಭಾವನೆ. ಆದರೆ ಸರ್ಕಾರದ ವಿಳಂಬ ನೀತಿ ಅನ್ನೋದು ಕಾರಣಗಳು ಬೇಕಾದಷ್ಟಿರ್ಬೋದು, ಆದರೆ ವಿಳಂಬ ಅನ್ನೋದು ಎಷ್ಟರ ಮಟ್ಟಿಗೆ ಸಮಸ್ಯೆಯನ್ನು ತಂದೊಡ್ತಾ ಇದೆ. KPSCಗೆ ಹಿಡಿದಿರುವಂತಹ ಗ್ರಹಣದ ಕುರಿತಂತೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ನೇಮಕಾತಿ ಯಾಕಿಷ್ಟು ವಿಳಂಬ ನಿಜಕ್ಕೂ ಕೂಡ ಅರ್ಥ ಆಗ್ತಿಲ್ಲ. ಈ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾಗಿರುವಂತಹ ಸುರೇಶ್ ಕುಮಾರ್ ಅವರು ಭಾಗಿಯಾಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ಸರ್, ಈಗ KPSC ಇರ್ಬೋದು, UPSC ಇರ್ಬೋದು, ಇಂಥ ಕಾಂಪಿಟೇಟಿವ್ ಎಕ್ಸಾಮನ್ನು ತಗೊಳ್ಳುವಾಗ ಅವಿರತ ಶ್ರಮ ಹಾಕಿರ್ತಾರೆ ಸರ್ ಸ್ಟೂಡೆಂಟ್ಸು. ವಿಶೇಷವಾಗಿ KPSCಗೆ ಬರೋದಾದರೆ ಒಂದು ರೀತಿ ಗ್ರಹಣ ಹಿಡಿದ್ಬಿಟ್ಟಿದೆಯೇನೋ ಅಂತ ಅನಿಸ್ಬಿಡತ್ತೆ. ನೇಮಕಾತಿ ಆಗೋದಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು ಸರ್ ಸ್ಟೂಡೆಂಟ್ಸು? ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನು ನಾವು ನೆನಪಿಸ್ಕೊಂಡ್ರೆ ನನ್ನ ಮಗ ಒಬ್ಬ ಸರ್ಕಾರಿ ಉದ್ಯೋಗಿ ಆಗಿ ಬರ್ತಾನೆ ಅನ್ನುವಂತಹ ಆಸೆ ಇರುತ್ತೆ. ಇಲ್ಲಿ 3 ಹೊತ್ತು ಊಟ ಸಿಗುತ್ತೋ ಇಲ್ವೋ, ಒಂದು 2 ಹೊತ್ತೋ 1 ಹೊತ್ತೋ ಊಟ ಮಾಡಿಕೊಂಡು ಲೈಬ್ರರಿಗೆ ಹೋಗಿ ಶತಾಯಗತಾಯ ಓದಿ ಒಂದು ಕೆಲಸ ಗಿಟ್ಟಿಸ್ಕೋಬೇಕು ಅಂತ ಹೇಳಿ ಫೋಕಸ್ಡ್ ಆಗಿ ಎಕ್ಸಾಮ್ ಬರೋದ್ರೂ ಕೂಡ ಸರ್ ನೇಮಕಾತಿ ವಿಷಯದಲ್ಲಿ ವಿಳಂಬ ಆಗುತ್ತಲ್ಲ ಸರ್, ಅದನ್ನ ಹೇಗೆ ಸಹಿಸ್ಕೊಳ್ಳೋದು ಅಂತ? ಇಲ್ಲಿ ವಿಳಂಬ ಮಾತ್ರ ಅಲ್ಲ, ಈ KPSC ಇಲ್ಲಿ ಇರೋರ್ಗೆ ತಾವು ಆ KPSC ಸಂಸ್ಥೆಯ ಮತ್ತೆ ತಾವಲ್ಲಿ ಇರುವ ಮೂಲ ಉದ್ದೇಶನೇ ಗೊತ್ತಿಲ್ಲ. KPSC ಸಂಸ್ಥೆ ರಾಜ್ಯದ ಆಡಳಿತ ಯಂತ್ರಕ್ಕೆ ದಕ್ಷ ಅಧಿಕಾರಿಗಳನ್ನ ಒದಗಿಸುವ ಒಂದು ಕೇಂದ್ರ ಅದು. ಸೊ ಅದರಲ್ಲೇ ಅವರು ಎಡವು ಬಿಟ್ರೆ, ಇನ್ನ ಉದ್ಯೋಗ ಸೌಧ ಅಂತ ಹೆಸರು ಇಟ್ಕೊಂಡ್ರೆಷ್ಟು ಬಿಟ್ರೆಷ್ಟು. ಈಗ ನಾವು KS ತಗೊಂಡ್ರೆ ಕಳೆದ ದಶಕದಲ್ಲಿ 2 ಸಲ ಆಗಿರೋದು, 10 ವರ್ಷದಲ್ಲಿ 2 ಸಲ ಆಗಿರೋದು. ಅದೇ UPSC ತಗೊಳ್ಳಿ, ಅವ್ರಿಗೆ ಬಹಳ ಕರೆಕ್ಟ್ ಆಗಿ ಗೊತ್ತಿರ್ತದೆ ಯಾವಾಗ ಪ್ರಿಲಿಮ್ಸು, ಯಾವಾಗ ಮೇನ್ಸ್ ಫಲಿತಾಂಶ ಯಾವಾಗ ಬರುತ್ತೆ, ಬಹಳ ಕರೆಕ್ಟ್ ಆಗಿ ಗೊತ್ತಿದೆ, ನಡ್ಕೊಂಡು ಹೋಗ್ತಾ ಇದೆ. ನಿನ್ನೆ ಒಬ್ರು ಅಧಿಕಾರಿ ಸಿಕ್ಕಿದ್ರು, ಅವ್ರು ಹೇಳಿದ್ರು, ಸರ್ ನಾನು KPSC ಆಗಿದ್ದಿದ್ರೆ ನಾನು ಅಧಿಕಾರಿ ಆಗ್ತಾನೆ ಇರ್ಲಿಲ್ಲ, UPSC ಆಗಿರೋದ್ರಿಂದ ಇವತ್ತು ಅಧಿಕಾರಿ ಆಗಿದ್ದೀನಿ ನಾನು ಅಂತ. ಸೊ UPSC ಬಗ್ಗೆ ಅಷ್ಟು ಅವ್ರಿಗೆ ಒಂದು ಖಚಿತತೆ ಇರ್ತದೆ. ಈಗ ಸದ್ಯದ ವಿದ್ಯಮಾನನೇ ತಗೋಣ. ಚನ್ನು ಅಂತ ಒಬ್ರು ಅಧಿಕಾರಿ ಇದ್ರು, ಕಾರ್ಯದರ್ಶಿ. ಆಗ ಕಮಿಷನ್ನು ಮತ್ತೆ ಅಧಿಕಾರಿಗಳ ಜೊತೆ ಡಿಫರೆನ್ಸಸ್. ಅದಾದ್ಮೇಲೆ ಸತ್ಯವತಿ ಅಂತ ಬಂದ್ರು, ಡಿಫರೆನ್ಸಸ್ ಇನ್ನೂ ಜಾಸ್ತಿ ಆಯ್ತು.
ಮತ್ತೆ ಯಾರೊಬ್ರು ವಿನ್ಸೆಂಟ್ ಅಂತ ಬಂದ್ರು, ಬಹಳ ಕಡಿಮೆ ದಿನ ಇದು. ಅದಾದ ಮೇಲೆ ವಿಕಾಸ್ ಕಿಶೋರ್ ಅಂತ ಬಂದ್ರು. ಒಂದಷ್ಟು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಅವ್ರು ಪ್ರಯತ್ನ ಪಟ್ರು. ತುಂಬಾ ಪೀಕ್ ಹೋಗಿ ಡಿಫರೆನ್ಸಸ್ ಅವ್ರನ್ನು ಕೂಡ ಟ್ರಾನ್ಸ್ಫರ್ ಮಾಡಿದ್ರು. ಇದೀಗ ಲತಾ ಕುಮಾರಿ. ಓಕೆ. ನನಗನ್ಸುತ್ತೆ ಆಯೋಗದಲ್ಲಿರೋರೆಲ್ಲರೂ ಕೂಡ ಹೈಕೋರ್ಟ್ ಜಡ್ಜ್ ರ್ಯಾಂಕ್ ಅವರವರು. ನಾನು ಇನ್ಫ್ಯಾಕ್ಟ್ ಚೇರ್ಮನ್ ಜೊತೆ ಮಾತಾಡಿದೆ, ಸರ್ ದಯವಿಟ್ಟು ನೋಡಿ, ನಾನು ನೀವು ಎಲ್ಲರೂ ಕೂಡ ಹೊಟ್ಟೆ ತುಂಬಿದವ್ರು ನಾವು. ಆ ಹೊರಗಡೆ ಇದಾರಲ್ಲ ಅವ್ರ ಬಗ್ಗೆ ಸ್ವಲ್ಪ ನಾವು ಯೋಚನೆ ಮಾಡೋಣ. ಇವರೆಲ್ಲರೂ ಸಿಸ್ಟಮ್ ಅಲ್ಲಿ ಬಂದು 20-25 ವರ್ಷ ಕೆಲಸ ಮಾಡ್ಬೇಕಾದವ್ರು. ಇವ್ರು ಬರಕ್ಕಿಂತ ಮುಂಚೆನೆ ಇಷ್ಟು ಹತಾಶರಾಗಿ ಸಿನಿಕತನ ಬಂದ್ಬಿಟ್ರೆ ಅವರಿಂದ ನಾವೇನ್ ಕೆಲಸ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ ನಿಜ ಅಂತಾನು ಕೂಡ ನಾನು ಚೇರ್ಮನ್ ಜೊತೆ ನಾನು ಮಾತಾಡಿದ್ದೀನಿ. ಈ ದೃಷ್ಟಿಯಿಂದ ಮುಖ್ಯಮಂತ್ರಿಗಳಿಗೆ ಬರ್ದಿದ್ದೀನಿ ಪತ್ರ. ಇದು ದಯವಿಟ್ಟು ವಿದ್ಯಮಾನ ಪ್ರಕೋಪಕ್ಕೆ ಹೋಗ್ತಾ ಇದೆ, ಕರೆದು ಮಾತಾಡಿ ನೀವು ಅಂತ. ಸೊ ಈ ಸ್ಥಿತಿ ಇದೆ. ನನ್ಗನ್ಸುತ್ತೆ KPSC ನಲ್ಲಿ ಇವತ್ತು ಅಲ್ಲಿರೋರ ಸ್ವಭಾವದಲ್ಲೇ ಮೂಲದಲ್ಲೇ ದೋಷ ಇರೋದ್ರಿಂದ ಇದೆಲ್ಲಾನು ಕೂಡ ನಾವು ಪರಿಸ್ಥಿತಿ ನೋಡ್ತೀವಿ. ಸರ್, ನೀವು ಹೇಳ್ದಾಗೆ ಒಬ್ಬ ದಕ್ಷ ಅಧಿಕಾರಿ ಏನೋ ವ್ಯವಸ್ಥೆನ ಸರಿ ಮಾಡ್ತೀನಿ ಅಂತ ಅಲ್ಲಿ ಬಂದು ಕೂತ್ಕೊಂಡ್ರು ಕೂಡ ಪ್ರವಾಹದ ವಿರುದ್ಧ ಈಜುವಂಥ ಪರಿಸ್ಥಿತಿ ಬರುತ್ತೆ ಅನ್ನೋದಾದರೆ KPSC ಮೂಲಕ ಒಂದು ಒಳ್ಳೆ ಉದ್ಯೋಗ ತಗೋಬೇಕು ಅಂತ ಹೇಳಿ ಪ್ರಿಪೇರ್ ಆಗೋದು ಯಾಕೆ, ಆಸೆ ಇಟ್ಕೊಳ್ಳೋದು ಯಾಕೆ, ಹೋರಾಡೋದು ಯಾಕೆ, ಎಕ್ಸಾಮ್ ಬರೆಯೋದು ಯಾಕೆ ಅಂತ ಎಲ್ಲ ಬೇಡವಲ್ಲ ಸರ್? ಇಲ್ಲ, ಇವಾಗ ಮೇಡಮ್ KPSC ಅಂತಂದ್ರೆ ಬರೀ KS ಅಲ್ಲ. KPSC ಗೆ ಅನೇಕ ಇದನ್ನ ಕೊಟ್ಟಿದ್ದಾರೆ, ಆ ಎಕ್ಸಾಮ್ ಮಾಡಿ ಈ ಎಕ್ಸಾಮ್ ಮಾಡಿ ಅಂತ. ನಾನು ಕಳೆದ 3 ವರ್ಷದಿಂದ ಬೇರೆ ರೀತಿ ಹೋರಾಟ ತಗೊಂಡ ಮೇಲೆ ಒಂದಷ್ಟು ಜನಕ್ಕೆ ಆ ಫೈನಲ್ ಪಟ್ಟಿ ಬರೋದಕ್ಕೆ, ಇನ್ಫ್ಯಾಕ್ಟ್ KS ದೇ ಮೇನ್ ಎಕ್ಸಾಮ್ ವ್ಯಾಲ್ಯೂಯೇಷನ್ ಆಗಿರ್ಲಿಲ್ಲ. ನಾನು ಹೋರಾಟ ಮಾಡಿದೆ, ವ್ಯಾಲ್ಯೂಯೇಷನ್ ಆಯ್ತು, ಆಮೇಲೆ ಇಂಟರ್ವ್ಯೂ ಆಯ್ತು, ಎಲ್ಲಾನು ಕೂಡ ಆಯ್ತು. ಇವತ್ತೆಲ್ಲರೂ ಕೂಡ ಅವರ ಅಧಿಕಾರಿಗಳಾಗಿದ್ದಾರೆ. ನನಗೆ ನನ್ನ ಮೂಲ ಉದ್ದೇಶ ಇರೋದು ಈ ಹುಡುಗರದು ಪ್ರತಿಭೆನ ನಾವು ಗುರುತಿಸ್ಬೇಕು. ಈ ಹುಡುಗರು ಹತಾಶೆ ಆಗಬಾರ್ದು, ಈ ಹುಡುಗರು ವ್ಯವಸ್ಥೆನ ದ್ವೇಷದ ಸ್ಥಿತಿ ಬರಬಾರ್ದು. ಸೊ ಅದಕ್ಕೋಸ್ಕರ ನಾನು ಅವಕಾಶ ಸಿಗದಾಗ್ಲೆಲ್ಲ ಹೋಗಿ ಗೇಟ್ ಬಡ್ದಿದ್ದೀನಿ, ಬೇರೆ ರೀತಿ ಪ್ರಯತ್ನ ಪಟ್ಟಿದ್ದೀನಿ, ಅಸೆಂಬ್ಲಿಯಲ್ಲಿ ರೈಸ್ ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ. ಆದ್ರೆ ಮೂಲ ಇರೋದು ಅವರು ಅಲ್ಲಿ ಕೂತಿದ್ದಾರಲ್ಲ, ಹೈಕೋರ್ಟ್ ಜಡ್ಜ್ ರ್ಯಾಂಕ್ ಅವ್ರು ತೀರ್ಮಾನ ಮಾಡ್ಬೇಕು. ನಮ್ಮ ಕಾಲದಲ್ಲಿ ಒಂದಷ್ಟು ಪ್ರತಿಭಾವಂತರಿಗೆ ನಾವು ಯೋಗ್ಯವಾದ ಒಂದು ಅವಕಾಶ ಕೊಟ್ಬಿಟ್ರೆ ನಾವ್ ಇಲ್ಲಿ ಬಂದಿದ್ದಕ್ಕೂ ಕೂಡ ಸಾರ್ಥಕತೆ ಅಂತ ಅನಿಸ್ಬೇಕು ಅವ್ರಿಗೆ. ರೈಟ್ ಸರ್, ನ್ಯಾಚುರಲ್ ಆಗಿ ಕಾರಣಾಂತರಗಳಿಂದ ವಿಳಂಬ ಆಗೋದೇ ಬೇರೆ. ಏನಾದರೂ ಪ್ರಮುಖ ಕಾರಣಗಳು ಸರ್ಕಾರಿ ವತಿಯಿಂದ ಇರ್ತವೆ ಅಂತ ಒಪ್ಕೊಳ್ಳೋಣ. ಇಂಟೆನ್ಷನಲಿ ವಿಳಂಬ ಆಗುತ್ತೆ ಅನ್ನೋದಾದ್ರೆ ಇದಕ್ಕೆ ಏನಂತ ಹೇಳ್ಬೋದು ಸರ್? ಜನ ಮಾತಾಡ್ತಾರೆ ಬಿಗ್ ಸ್ಕ್ಯಾಮ್ ಇದು, ಇದನ್ನ ಹೆಂಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗತ್ತೆ, ಇಲ್ಲಿ ಕೆಲಸ ಗಿಟ್ಟಿಸ್ಕೊಳಕ್ ಸಾಧ್ಯವ ಅಂತಾರಲ್ಲ ಸರ್? ಅಲ್ಲ, 100ಕ್ಕೆ 100 ನಿಮ್ಮ ಇದರಲ್ಲಿ ನಂದು ಸಹಮತ ಇದೆ. ಅಲ್ಲಿ ವಿಳಂಬ ಆಗ್ಲೇಬಾರ್ದು. ಯಾಕಂದ್ರೆ ಎಲ್ಲರೂ ಕೂಡ ಸದಸ್ಯರು ವಾರದಲ್ಲಿ 2-3 ದಿವಸನಾದ್ರು ಕೂಡ ಒಟ್ಟಿಗೆ ಸೇರ್ತಾರೆ ಉದ್ಯೋಗ ಸೌಧದಲ್ಲಿ. ಅವರೆಲ್ಲ ಒಂದ್ಸಲ ಕೂತ್ಕೊಂಡು ಆ ಫೈಲ್ಗಳನ್ನ ನೋಡಿ ಕ್ಲಿಯರ್ ಮಾಡ್ಬಿಟ್ರೆ ಬೇಗ ಮುಗ್ದೇ ಹೋಗ್ಬಿಡ್ತದೆ. ಆದ್ರೆ ಅದೇನೋ ಬೈ ರೊಟೇಷನ್ ಅಂತ ಏನೋ ಒಂದು ಸಿಸ್ಟಮ್ ತಂದಿದ್ದಾರೆ. ಪ್ರತಿಯೊಬ್ಬ ಮೆಂಬರ್ ಆಫೀಸ್ ಕಳಿಸ್ಬೇಕು, ಅವ್ರ ಸೈನ್ ಆದ್ಮೇಲೆ ಇನ್ನೊಂದು ಆಫೀಸ್ಗೆ ಹೋಗ್ಬೇಕು. ಈ ಪದ್ಧತಿಗೆ ಅದು ಲಾನಲ್ಲೇ ಅವ್ರಿಗೆ ಅವಕಾಶ ಇರೋದ್ರಿಂದ ಮಾಡ್ತಾ ಇದ್ದಾರೆ. ಇದನ್ನ ನಾವು ಅಮೆಂಡ್ಮೆಂಟ್ ಮಾಡ್ಬೇಕಾಗತ್ತೆ. ಆ ದೃಷ್ಟಿನೂ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಸರ್, ಪಶು ವೈದ್ಯಾಧಿಕಾರಿಗಳ ಇಲಾಖೆಯಲ್ಲಿ ನೇಮಕಾತಿಗೆ 5 ತಿಂಗಳ ಹಿಂದೆ ಪ್ರಸ್ತಾವನೆ ಸಲ್ಲಿಸ್ತಾರೆ. ಜಲಸಂಪನ್ಮೂಲ ಇಲಾಖೆಯಲ್ಲೂ ಕೆಲಸ ಇದ್ದಾವೆ, ಸಾರಿಗೆ ಇಲಾಖೆಯಲ್ಲಿದೆ, BBMP ಎಂಜಿನಿಯರ್ಸ್ ಡಿಪಾರ್ಟ್ಮೆಂಟ್, ಇಲ್ಲಿಗೂ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ನೋಡಿ, ವೃಷ್ಟಾನ್ನ ಭೋಜನ ಇಟ್ಬಿಟ್ಟು ಇದನ್ನ ನೀನು ತಿನ್ನಂಗಿಲ್ಲ ಅಂತ ಪರೀಕ್ಷಾರ್ಥಿಗಳಿಗೆ ಹೇಳ್ದಂಗಾಗ್ಲಿಲ್ವಾ? ನೋಡಿ, 2015 ನೋಟಿಫಿಕೇಶನ್, 2017 ಪರೀಕ್ಷೆ ನಡೆದಿದ್ದು. ಹೌದು, 2021 ರಿಸಲ್ಟೇ ಬಂದಿರ್ಲಿಲ್ಲ. ಇದು ಬಹಳ ಕಹಿ ಒಂದು ಸ್ಥಿತಿ ಇದು. ಸೊ ಅದಕ್ಕೋಸ್ಕರ ನಾನು ಇದನ್ನ ಒಂದು KPSC ಮಹನೀಯರು ಅರ್ಥ ಮಾಡ್ಕೋಬೇಕು. ಎರಡನೇ, ಸರ್ಕಾರ ಕೂಡ ಇದರದ್ದು ಗಾಂಭೀರ್ಯತೆ ಅರ್ಥ ಮಾಡ್ಕೊಂಡು ಅವರೊಂದು ಹೆಜ್ಜೆ ಮುಂದೆ ಇಟ್ಟು ಅವ್ರನ್ನ ಕರೆದು ಮಾತಾಡ್ಬೇಕು. ಅನ್ಫಾರ್ಚುನೇಟ್ಲಿ ನಾವು KPSC ಮೆಂಬರ್ಸ್ ವಿರುದ್ಧ ನಾವೇನು ಕ್ರಮ ತಗೊಳಕ್ಕಾಗಲ್ಲ. ಯಾಕಂದ್ರೆ ಹೈಕೋರ್ಟ್ ಜಡ್ಜ್ ರ್ಯಾಂಕ್ ಅವ್ರು ಒಂದೇ ಆಗ್ರಹ ಒತ್ತಡ ನಾವು ತರ್ತಾ ಇದ್ದೀವಿ.
ದಯವಿಟ್ಟು ಭವಿಷ್ಯವನ್ನ ನೋಡಿ, ಈ ರಾಜ್ಯದ ಭವಿಷ್ಯವನ್ನ ನೋಡಿ, ಈ ಮಕ್ಕಳ ಭವಿಷ್ಯವನ್ನ ನೋಡಿ ಅಂತ ನಾವು ಕೇಳ್ತಾ ಇದೀವಿ. ವಿಳಂಬ ಎಷ್ಟರ ಮಟ್ಟಿಗೆ ಪ್ರಾಬ್ಲಮ್ ತಂದೊಡ್ಡುತ್ತೆ ಅಂದರೆ ಸರ್, ಒಂದು ಏಜ್ ಬಾರ್ ಆಗುತ್ತೆ. ಇನ್ನು ಬಹುತೇಕ KPSC ಎಕ್ಸಾಮ್ ಬರಿಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ ನೋಡಿ, ಅವರ ಆಸೆಗೇನೆ ಬೇಡಪ್ಪ ಇದು ಹೆಂಗೂ ಡಿಲೇ ಆಗುತ್ತೆ, ಸಿಗುತ್ತಾ ಇಲ್ವೋ ಅಂಥೇಳಿ, ಹೆಂಗೂ ಗ್ಯಾರಂಟಿಲಿ 3,000 1,500 ಕೊಡ್ತಿದ್ದಾರಲ್ಲ ಸರ್, ಅದು ಸಾಕೇನೋ ಅನ್ನೋ ನಿರ್ಧಾರಕ್ಕೆ ಬಂದಂಗೆ ಆಗುತ್ತೆ ಅಂತ. ಆದ್ರಿಂದ ಲಾಸು ಅವ್ರಿಗೆ ಸ್ವಲ್ಪ ಆಗ್ತದೆ, ನಿಜವಾದ ಲಾಸ್ ಆಗೋದು ರಾಜ್ಯಕ್ಕೆ, ನಿಜ ನಿಜ, ರಾಜ್ಯದ ವಿವಿಧ ಇಲಾಖೆಗಳಿಗೆ. ಹೌದು. ಅಂತ ಒಂದು ಕಮಿಟ್ಮೆಂಟ್ ಇರೋ ಒಂದು ಯುವ ಜನತೆ ನಮ್ಮ ಬಂದಾಗ, ಒಂದು ಹೊಸ ರಕ್ತ ಹರಿದು ಬಂದಾಗ ನಿಜವಾಗ್ಲೂ ರಾಜ್ಯದಲ್ಲಿ ಇವ್ರು ಏನೇ ಒಂದು ಗ್ಯಾರಂಟಿ ಅಥವಾ ಇನ್ನೇನೋ ಅಭಿವೃದ್ಧಿ ಕಾರ್ಯಗಳು ತರ್ತಾರೆ, ಅದು ಜನಕ್ಕೆ ಮುಟ್ಟಂಗ ಆಗತ್ತದು. ಸೊ ಅದಕ್ಕೋಸ್ಕರ ಹೇಳೋದು ಇವತ್ತು ಇದನ್ನೂ ಕೂಡ KPSCನೂ ಕೂಡ ರಾಜ್ಯ ಸರ್ಕಾರ ಸ್ವಲ್ಪ ಆದ್ಯತೆಯಾಗಿ ತಗೋಬೇಕು, ಪ್ರಯಾರಿಟಿಯಾಗಿ ತಗೋಬೇಕು. ಅಲ್ಲಿರೋ ಪರಿಸ್ಥಿತಿನ ಅದು ಸರಿ ಹೋಗಂಗೆ ಅವ್ರ ತೀರ್ಮಾನ ತಗೊಳ್ಬೇಕು. ಏನ್ ಪ್ರತಿಭೆ ಇದ್ರೇನ್ ಸರ್ ಈ ತರದ ಡಿಲೇ ಆಗ್ಬಿಟ್ರೆ, ಅಂದ್ಕೊಂಡಿದ್ದ ಕೆಲಸ ಅಂದ್ಕೊಂಡ ಸಮಯಕ್ಕೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಎಂಥ ಟ್ಯಾಲೆಂಟ್ ಇದ್ರೂ ಕೂಡ ಬೇಡಪ್ಪ ಅಂತ ಅನ್ಸೋ ನಿರ್ಧಾರಕ್ಕೆ ಬಂದ್ಬಿಡ್ತಾರಲ್ವಾ? ಈಗ ಅಲ್ಲಿರ ಪಾಪ ಅಲ್ಲಿ ಬರೋ ಯುವಕರಿಗೆ ಅವ್ರಿಗೊಂದು ಜೀವನದಲ್ಲಿ ಒಂದು ಆಸೆ ಇದೆ, ನಾವು ಇಲ್ಲಿ ಆಗ್ಬೇಕು, ನಾವು ಕೂಡ ಅಧಿಕಾರಿ ಆಗ್ಬೇಕು ಅಂತ. ಸೊ ಅದಿರೋದ್ರಿಂದ ಇವತ್ತು ಒಂದ್ ಸ್ವಲ್ಪ ಅಕಸ್ಮಾತ್ ಅವ್ರಿಗೆ ಅನ್ಸಿದ್ರೆ ಇದ್ ಬಿಟ್ಟು 100 ಬೇರೆ ಮಾರ್ಗನೂ ಇದೆ, ಬೇರೆ ಕ್ಷೇತ್ರಗಳಿದೆ ಅಂತ ಅನ್ಸಿದ್ರೆ ಇದು ಯಾವ್ದು ಕೂಡ ಸಮಸ್ಯೆ. ಆದ್ರೆ ಅವ್ರಿಗೆ ಅನ್ಸಿದ್ಯಲ್ಲ, ನಾವು ಓದಿದೀವಿ, ನಾವು ಓದ್ತೀವಿ, ನಾವು ಬೇಕು ಅಂತ, ಅದನ್ನ ನಾವು ಗುರುತಿಸಿ ನಾನೇ ಬೆಳಗ್ಗೆ ಹೋಯ್ತು ನಾನು ವಾಕಿಂಗ್ ಹೋಗುವಾಗ 4 ಗಂಟೆಗೆ ಆ ಪೊಲೀಸ್ ಕಾನ್ಸ್ಟೇಬಲ್ಗಳು ರಾತ್ರಿ ಎಲ್ಲೋ ಯಾವ್ದೋ ಬೆಳಕಲ್ಲಿ ನಾವು ಓದ್ತಾ ಇರೋದನ್ನ ನಾನು ನೋಡಿದ್ದೀನಿ. ನನ್ನ ಏರಿಯಾದಲ್ಲಿರೋ ಲೈಬ್ರರಿಗಳಲ್ಲಿ ಕೂತ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಕೂತ್ಕೊಂಡು ಓದೋ ಯುವಕರನ್ನ ನಾನು ನೋಡಿದ್ದೀನಿ. ನಾನೊಂದು ಕೆಲಸ ಮಾಡ್ಬೇಕು ಅಂತ ಕಾಣುತ್ತೆ, KPSC ಮೆಂಬರ್ಸ್ ಇಲ್ಲಿ ಕರ್ಕೊಂಡ್ಬಂದು ಒಂದ್ಸಲ ತೋರಿಸ್ಬೇಕು ಅಂತ ಕಾಣುತ್ತೆ. ಹೌದು ಸರ್. ನೋಡಿ ಸರ್, ಕಾಂತಕುಮಾರ್ ನಿಮ್ ಜೊತೆ ಮಾತಾಡ್ಬೇಕು ಅಂತಿದ್ರು ಸರ್. ನಮಸ್ತೆ ಸರ್. ಕಾಂತಕುಮಾರ್ ನಮಸ್ಕಾರ. ಹೇಳಿ ಸರ್, ನಿಮ್ಮ ಥರ ಒಂದು MLA ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ತಾಲೂಕಲ್ಲೂ ಇದ್ದರೆ 224 ಜನ ಏನು MLA ಇದ್ದಾರೆ ಸರ್. ನಿಮ್ಮ ಥರ ಅಟ್ಲೀಸ್ಟ್ ಒಂದು 5 ನಿಮಿಷ ನಮ್ಮ ಸ್ಟೂಡೆಂಟ್ಸ್ ಬಗ್ಗೆ ಯೋಚನೆ ಮಾಡಿದ್ರೆ ಕರ್ನಾಟಕದಲ್ಲಿ ಇರೋ ಸಮಸ್ಯೆ ಎಲ್ಲನೂ ಸಾಲ್ವ್ ಆಗ್ಬಿಡುತ್ತೆ ಸರ್. ಇದೊಂದು ಯಾಕೆಂದ್ರೆ ಇದು ತುಂಬಾ ಕ್ರೂಷಿಯಲ್ ಇದೆ ಸರ್. ನೀವೇನು ಹೇಳ್ತಿದ್ದೀರಾ ಅದು ಯೋಚನೆ ಮಾಡ್ತಾ ಇಲ್ಲ ಅಂತಲ್ಲ, ಮಾಡ್ತಾರೆ. ಇಲ್ಲ ಸರ್, ಕೆಲವೊಂದು ನೇಮ್ ಇಲ್ಲ ಸರ್, ನಾನು ಹೇಳ್ತೀನಿ ಮಾಡ್ತಾ ಇದ್ರೆ ಅಂತಲ್ಲ ಸರ್. ನಾನು ಬೆಂಗಳೂರಲ್ಲಿ ಇವ್ರಿಗೆ ಸಿಗೋದ್ರಿಂದ ನಾನು ಬರ್ತಾ ಇದ್ದೀನಿ ಸರ್. ಇಲ್ಲೇ ಇಲ್ಲ ಅನ್ನೋದು ಅದು ಸರಿ ಹೋಗೋದಿಲ್ಲ. ಇಲ್ಲ ಸರ್, ನನಗೆ ಗೊತ್ತಿರೋ ಪ್ರಕಾರ ಸರ್, ಯಾಕೆಂದ್ರೆ ಇಲ್ಲಿರೋ ಸ್ಟೂಡೆಂಟ್ಸ್ ಸುಮಾರು 15ರಿಂದ 20 ಲಕ್ಷ ಸ್ಟೂಡೆಂಟ್ಸು ಕರ್ನಾಟಕದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಾ ಇದ್ದಾರೆ. PC ಇಂದ ಹಿಡಿದು ಒಂದು AC ವರ್ಗು ಕರ್ನಾಟಕದಲ್ಲಿ ಏನು ಎಕ್ಸಾಮ್ಸ್ ನಡೆಯುತ್ತೆ ಅಲ್ಲಿವರೆಗೂ ಎಲ್ಲರೂ ಸುಮಾರು 15ರಿಂದ 20 ಲಕ್ಷ ಸ್ಟೂಡೆಂಟ್ಸ್ ಇದ್ದಾರೆ. ಸ್ಟೂಡೆಂಟ್ಸ್ ಬಗ್ಗೆ ಯಾರು ಕನ್ಸರ್ನೇ ಮಾಡಲ್ಲ ಅನ್ನೋ ಒಂದು ಇದಿದೆ ಸರ್, ನನಗೆ ಗೊತ್ತಿದೆ. ಯಾಕೆಂದರೆ ಇನ್ಸ್ಟಿಟ್ಯೂಷನಲ್ಲಿ ನಮ್ಮ ಸುಮಾರು 106 ಇನ್ಸ್ಟಿಟ್ಯೂಷನ್ ಇದೆ ಕರ್ನಾಟಕದಲ್ಲಿ. ಆ ಇನ್ಸ್ಟಿಟ್ಯೂಷನಲ್ಲಿ ಒಬ್ಬರು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ. ಯಾಕೆಂದರೆ ಅವರು ಬರೀ ದುಡ್ಡು ಮಾಡ್ತಾರೆ, ಸಾವಿರಾರು ಕೋಟಿ ದುಡ್ಡು ಮಾಡ್ತಾರೆ, ಮತ್ತು ರಾಜಕೀಯ ಹೋಗ್ತಾರೆ, ಅಲ್ಲಿದ್ದು ದುಡ್ಡು ಮಾಡೋದಕ್ಕೆ ಹೋಗ್ತಾರೆ. ದೊಡ್ಡ ಸ್ಥಾನದಲ್ಲಿ ಕೂತ್ಕೊಂಡ್ರೆ ಅಮೌಂಟ್ ರಿಕವರಿಗೆ ನಿಂತ್ಕೋತಾರೆ. ಅದೇ ದುಡ್ಡಿಂದ ದುಡ್ಡು ಮಾಡಕ್ಕೆ ಹೋಗ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಒಂದು ಸ್ಟೂಡೆಂಟ್ಸ್ ಪರವಾಗಿ ಯಾರು ಕಾಳಜಿನೇ ತೋರ್ಸಲ್ಲ. ಸ್ಟೂಡೆಂಟ್ಸ್ ಅನ್ನೋದು ಒಂದು ದೊಡ್ಡ ಶಕ್ತಿ, ಅದ್ರ ಬಗ್ಗೆ ಮಾತಾಡ್ತೀನಿ ಖಂಡಿತ. ಹಾಗೆ ಒಂದು ಸಂಪರ್ಕದಲ್ಲಿ ಸರ್, ಒಂದು ಸಣ್ಣ ಬ್ರೇಕ್ ತಗೋತೀನಿ. ನೋಡ್ತಾ ಇದ್ರಲ್ಲ ಕಾಂತಕುಮಾರ್ ಅವರು, ಸುರೇಶ್ ಕುಮಾರ್ KPSCಗೆ ಹಿಡಿದಿರುವಂತಹ ಗ್ರಹಣದ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ. ನೋಡಿ, ಈಗ ನಮ್ಮ ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಸಂಘಟನೆಯ ಕಾರ್ಯದರ್ಶಿ ಆಗಿರುವಂತಹ ಅಭಿಲಾಷ್ ಅವರು ಕೂಡ ಭಾಗಿಯಾಗಿದ್ದಾರೆ. ಅಭಿಲಾಷ್ ಅವರೇ ನಮಸ್ಕಾರ. ನಮಸ್ತೆ. ಬಹಳ ವಿಳಂಬ ಆಗ್ತಾ ಇದೆ. ವಿಳಂಬ ಅನ್ನೋದನ್ನ ಕೇಳಿದಾಗ ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಹೇಳ್ಬೇಕು ಅನಿಸ್ತಾ ಇದೆ? ಮೇಡಮ್, ಬಸವಣ್ಣವ್ರದ್ದು ಒಂದು ಮಾತಿದೆ, ಹುತ್ತವ ಬಡಿದೊಡೆ ಹಾವು ಸಾಯಬಲ್ಲುದೇ ಅಯ್ಯ ಅಂತಕ್ಕಂಥ ಒಂದು ಮಾತಿದೆ. ನಮ್ಮ ಇಲ್ಲಿ ಒಂದು ರಾಜಕಾರಣಿಗಳು ಏನ್ ಮಾಡ್ತಾ ಇದ್ದಾರೆ, ನಮ್ಮ ಸಮಾಜದಲ್ಲಿ ಪ್ರಸ್ತುತ ಪರಿಸ್ಥಿತಿನಲ್ಲಿ ಆಗ್ತಾ ಇರತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಹುತ್ತ ಬಡಿತಾ ಇದ್ದಾರೆ, ಬಟ್ ಹಾವು ನಡೀತಕ್ಕಂಥ ಕೆಲಸವನ್ನ ಯಾರು ಮಾಡ್ತಾ ಇಲ್ಲ. ಅಲ್ಲಿ ಭ್ರಷ್ಟಾಚಾರ ನಡೀತಾ ಇರ್ತಕ್ಕಂಥ ಪ್ರಾಮಾಣಿಕತೆ ಇಲ್ಲ ಅಂತಕ್ಕಂಥದ್ದು ಎಲ್ಲರೂ ಮಾತಾಡ್ತಾರೆ. ಅದನ್ನ ಅಲ್ಲಿರ್ತಕ್ಕಂಥ ಹಾವು ಹಿಡಿಯುವಂತ ಕೆಲಸವನ್ನ ಯಾರು ಮಾಡ್ತಾ ಇದ್ದೀರಿ? ಯಾರು ಮಾಡ್ತಾ ಇಲ್ಲ. ಯಾಕೆಂದ್ರೆ ಅದು ಪರೋಕ್ಷವಾಗಿ, ನಾನು ಘಂಟಾಘೋಷವಾಗಿ ಹೇಳ್ತೇನೆ, ಪರೋಕ್ಷವಾಗಿ ಅವರು ಶಾಮೀಲಾಗಿರ್ಬೋದೇನೋ, ಅದಕ್ಕೆ ಅವರು ಒಂದು ಹಾವನ್ನು ಹಿಡಿಯುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತೀನಿ. ಇವತ್ತು ಏನಾಗಿದೆ, ನಾನು ಯಾವುದೇ ಒಂದು ಜಿಲ್ಲೆಯ ಬಗ್ಗೆ ಒಂದು ನಿಕೃಷ್ಟವಾಗಿ ನಾನು ಮಾತಾಡ್ತಾ ಇಲ್ಲ. ಒಂದು ಶೈಕ್ಷಣಿಕವಾಗಿ ಸಾಧನೆಗಳನ್ನು ನೀವು ತಗೊಂಡಾಗ ಏನಾಗುತ್ತೆ, ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳೇನಿದಾವೆ ತುಂಬಾ ಒಂದು ಹಿನ್ನಡೆಯನ್ನು ಅನುಭವಿಸಿದಾವೆ.
ನಮ್ಮ ಒಂದು ರಾಜ್ಯ ಏನಿದೆ ಅವುಗಳನ್ನ ಮುನ್ನೆಲೆಗೆ ತಗೋಬರೋದಕ್ಕೆ ಏನೇನು ಕಾರ್ಯಗಳನ್ನು ಮಾಡಲಿ ಅದಕ್ಕೆ ನಮ್ದು ಒಂದು ಸಹಮತ ಇದೆ, ಅದಕ್ಕೆ ನಾವು ಬೇಕಾದ್ರೆ ಕೈ ಜೋಡಿಸ್ತೀವಿ. ಆದ್ರೆ ಅವರನ್ನ ಮುನ್ನೆಲೆಗೆ ತರೋದಿಕ್ಕೆ ಮಾಡ್ತಾ ಇರತಕ್ಕಂತಹ ಒಂದು ಕಾರ್ಯ ಇದೆಯಲ್ಲ, ಈ ಸ್ಕ್ಯಾಮ್ ಅಂತಕ್ಕಂಥ ಕಾರ್ಯ, ಅದನ್ನ ನಾವು ಖಂಡಿಸ್ತೀವಿ. ಯಾಕೆಂದ್ರೆ ಅಲ್ಲಿರ್ತಕ್ಕಂಥ ಬಡ ಜನರನ್ನ ಉದ್ಧಾರ ಮಾಡ್ಲಿ ಅವರು, ಇಲ್ಲಿರ್ತಕ್ಕಂತಹ ಒಂದು ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡಿ ಅವರ ಪಾಲಿನ ನಮ್ಮ ಪಾಲಿನ ದೀಪವನ್ನ ಕಿತ್ಕೊಂಡು ಅವರ ಮನೆಯ ಒಂದು ಚಳಿಯನ್ನ ಕಾಯಿಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಹೌದು ಅಲ್ವಾ? ಇವತ್ತು KPSC ಏನಾಗಿದೆ ಗೊತ್ತಾ? ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಗಿ ಉಳ್ಕೊಂಡಿಲ್ಲ, ಕಾಸಿದ್ದವರ ಪಾಲಿನ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಗಿ ಉಳ್ಕೊಂಡಿದೆ ಇವತ್ತು. ಹೌದು. ಇವತ್ತು ಬ್ಲೂಟೂತ್ ಕಾಶಿಯಲ್ಲಿ ಯಾರು ಪ್ರತಿಭಾವಂತರಿದ್ದಾರೆ ಅವರು ಇವತ್ತು ವಿದ್ಯಾವಂತರಾಗ್ತಾ ಇರ್ತಕ್ಕಂಥದ್ದು. ಮತ್ತೆ ಇಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇದೆ, ಯಾವುದೇ ರೀತಿ ಅಕ್ರಮ ನಡೆಯೋದಿಲ್ಲ, ಬಂದೋಬಸ್ತ್ ಇದೆ. ಮೇಡಮ್ ಅವೆಲ್ಲ ನಾಮಕಾವಸ್ಥೆ ಮೇಡಮ್. ಇವತ್ತು ಕಾನೂನು ಏನಾಗಿದೆ ಗೊತ್ತಾ? ಕಾನೂನು ಅಂತಕ್ಕಂಥದ್ದು ಕಾಗದದ ಹುಲಿ ಆಗ್ಬಿಟ್ಟಿದೆ ಇವತ್ತು. ಅದು ನಿಜವಾದ ಹುಲಿ ಆಗಿಲ್ಲ. ನಿಜವಾದ ಹುಲಿ ಆಗಿದ್ರೆ ಭಯ ಪಡ್ತಿದ್ರೋ ಏನೋ. ಇವತ್ತು ಕಾನೂನು ಅಂತಕ್ಕಂಥದ್ದು ಕಾಗದದ ಹುಲಿ. ಅದು ಕಾಗದದ ಹುಲಿ ಏನ್ ಮಾಡಕ್ಕಾಗುತ್ತೆ ಹೇಳಿ? ಅದು ಪೇಪರ್ನಲ್ಲಿ ಇರುತ್ತೆ ಅಷ್ಟೇ ಕಾನೂನುಗಳು. ಇವತ್ತು ಕಾನೂನು ಅಂತಕ್ಕಂಥದ್ದು ಕಠಿಣವಾಗಿದ್ದಿದ್ರೆ, ಕಾನೂನು ಅಂತಕ್ಕಂಥದ್ದು ಪರಿಣಾಮಕಾರಿಯಾಗಿದ್ದಿದ್ರೆ, ಇವತ್ತು ಒಬ್ಬ ಭ್ರಷ್ಟನನ್ನ, ಒಬ್ಬ ಸ್ಕ್ಯಾಮ್ ಮಾಡಿ ಸಿಕ್ಕಿ ಬಿದ್ದಂತಹ ಒಬ್ಬನನ್ನ ರಾಜಾರೋಷವಾಗಿ 20 ದಿನ 1 ತಿಂಗಳ ಮಟ್ಲೆ ತಿರ್ಗಾಡ್ಕೊಬಿಡೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ನಿಜ ಆರಾಮವಾಗಿ ಅಲ್ವಾ? ಬಲವಾದ ಒಂದು ಕಾನೂನು ಅಂತ ಇದ್ದಿದ್ರೆ ಇವಾಗ ಯಾವುದೇ ಒಂದು ಕಾನೂನುಗಳನ್ನ ಮಾಡಿದ್ದಾರೆ ಪರಿಣಾಮಕಾರಿಯಾಗಿ, ಅವುಗಳನ್ನ ಅನುಷ್ಠಾನಕ್ಕೆ ತರೋದಕ್ಕೆ ಇನ್ನೊಂದು 2-3 ವರ್ಷ ಆಗ್ಬೋದು. ಅಷ್ಟಕ್ಕೆ ಎಷ್ಟೋ ಜನರ ಭವಿಷ್ಯ ಅಂತಕ್ಕಂಥದ್ದು ಮರಣ ಹೋಮ ಆಗ್ಬೋದೋ ಏನೋ, ಅದನ್ನ ಹೇಳಕ್ಕಾಗಲ್ಲ. ನೀವು ಎಕ್ಸಾಮ್ ಬರ್ದಿದ್ಯಾ ಅವಾಗ? ಮೇಡಮ್ ನಾನು ಆ್ಯಕ್ಚುಲಿ ನಾನು 2016 ಬರೀತಾನೆ ಇದ್ದೀನಿ. ಒಂದು 5 ಬಾರಿ ನಾನು ವೆರಿಫಿಕೇಷನ್ ಎಲ್ಲ ಅಟೆಂಡ್ ಮಾಡಿದ್ದೀನಿ. ಬಟ್ ಒಂದು ಜಾಬ್ ಅಂತ ಕೈಗೆ ಸಿಕ್ಕಿಲ್ಲ. ಅದಕ್ಕೆ ಹೇಳೋದಾದ್ರೆ ಈ ಸ್ಕ್ಯಾಮ್ ಅಂತದೇ ಕಾರಣ ಅಂತ ಹೇಳ್ಬೋದು. ನಾನು ತುಂಬ ರೋಸ್ ಹೋಗಿದ್ದೀನಿ ಮೇಡಮ್. ವಿಕಾಸ್ ಸರ್ ಅಂತಕ್ಕಂಥವ್ರು ಒಬ್ರು ಬಂದಾಗ ಒಂದು ಸ್ವಲ್ಪ ಏನೋ ಒಂದು ಆಶಾಕಿರಣ ಅಂತಕ್ಕಂಥದ್ದು ವಿದ್ಯಾರ್ಥಿಗಳ ಪಾಲಿಗೆ, ಪ್ರಾಮಾಣಿಕರ ಪಾಲಿಗೆ ಏನೋ ಒಂದಷ್ಟು ಬೆಳಕಾಗ್ತಾರೆ ಅಂತಕ್ಕಂಥ ಒಂದು ಸಮಯದಲ್ಲಿ ಏನು ಮಾಡಿದ್ರು, ಒಬ್ಬ ಪ್ರಾಮಾಣಿಕ ವಿದ್ಯಾರ್ಥಿಗಳ ಪರವಾಗಿ ಜನಸ್ನೇಹಿಯಾಗಿ ನಾವು ನಿಜವಾಗ್ಲೂ KPSC ಒಂದು ಹಿಸ್ಟ್ರಿನಲ್ಲೇ ಆ ಥರದೊಬ್ಬ ಅಧಿಕಾರಿಯನ್ನು ನಾವು ನೋಡಿಲ್ಲ ಮೇಡಮ್. ಓಕೆ, ಅಷ್ಟು ಒಂದು ಜನಸ್ನೇಹಿಯಾಗಿ ವಿದ್ಯಾರ್ಥಿ ಪರವಾದಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಈ ಸರ್ಕಾರ ಏನ್ ಮಾಡಬೇಕಾಗಿತ್ತು? ಹಿಂದೆ ಹೇಳ್ತಾ ಇದ್ರು 40% ಕಮಿಷನ್ ಸರ್ಕಾರ, ಆ ಸರ್ಕಾರ ಈ ಸರ್ಕಾರ ಅಂತ ಖಂಡಿಸ್ತಾ ಇದ್ರು. ನಾವು ಯಾವ ಸರ್ಕಾರದ ಪರವಾಗೂ ಇಲ್ಲ, ಯಾವ ಸರ್ಕಾರದ ವಿರೋಧವಾಗೂ ಇಲ್ಲ. ನಮಗೆ ಬೇಕಾಗಿರುತ್ತೆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ ಬೇಕು. ವಿದ್ಯಾರ್ಥಿಗಳ ಪರವಾಗಿ ವಿದ್ಯಾರ್ಥಿಗಳಿಗೋಸ್ಕರ ಕ್ರಮವನ್ನ ಕೈಗೊಳ್ಳೋದು, ವಿದ್ಯಾರ್ಥಿಗಳ ಹಿತರಕ್ಷಣೆಗೆ ಗಮನವನ್ನು ಹರಿಸಕ್ಕಂಥವ್ರು ನಮ್ಗೆ ಬೇಕಿರ್ತಕ್ಕಂಥದ್ದು. ಅವ್ರೇನ್ ಮಾಡಿದ್ರು, ಅವರಿಗೆ ಏನ್ ಬೇಕು ಅದ್ರ ಒಂದು ಪ್ರೋತ್ಸಾಹವನ್ನ ಕೊಡಬೇಕಿತ್ತು ಆ ಅಧಿಕಾರಿಗೆ. ಇವ್ರ ಸರ್ಕಾರಕ್ಕೂ ಒಂದು ಒಳ್ಳೆ ಹೆಸರು ಬರ್ತಿತ್ತೇನೋ, ಆದ್ರೆ ಆ ಕೆಲಸವನ್ನ ಮಾಡ್ಲಿಲ್ಲ. ಏನ್ ಮಾಡಿದ್ರು, ಅವ್ರನ್ನ ಎತ್ತಿ ಬೇರೆ ಕಡೆಗೆ ವರ್ಗಾವಣೆಯನ್ನ ಮಾಡಿದ್ರು. ಅದು ನಿಜವಾಗ್ಲೂ ನಮ್ಮ ಒಂದು ಕರ್ನಾಟಕದ ಎಲ್ಲ ಒಂದು ಅಭ್ಯರ್ಥಿಗಳ ಪಾಲಿಗೆ ದೊಡ್ಡ ಲಾಸು ಮೇಡಮ್ ನಮ್ಗೆ. ಅದು ವಿಕಾಸನ್ನ ಕಳಿಸಿದ್ದು. ಇಂತಹ ಒಂದು ಸಮಯದಲ್ಲಿ ವಿದ್ಯಾರ್ಥಿಗಳ ಪಾಲಿಗೆ ನೀವೇನು ಎದುರುಬೇಡಿ ನಾನಿದ್ದೀನಿ ಅಂತ ಬಂತಕ್ಕಂಥ ಒಬ್ಬ ಹೆಮ್ಮೆಯ ಮಹಿಳಾ ಅಧಿಕಾರಿ ಬಂದಂಥವ್ರು ಲತಾ ಕುಮಾರಿ ಮೇಡಮ್ ಅವರು. ಓಕೆ, ಅವರು ಕೂಡ ವಿಕಾಸ್ ಸರ್ ಯಾವ ದಾರಿಯಲ್ಲಿ ನಡೆದಿದ್ರೋ ಅದೇ ದಾರಿಯಲ್ಲಿ ನಡೆದು ವಿದ್ಯಾರ್ಥಿಗಳಿಗೆ ಏನೋ ಒಂದು ಬಡ ಮಕ್ಕಳು ಬದುಕೋಬೋದಪ್ಪ ಅನ್ನೋ ಒಂದು ಉಸ್ತಂತ ಸಮಾಧಾನ ಪಡ್ಕೊಳ್ಳೋ ಟೈಮ್ಗೆ ನಿಟ್ಟುಸಿರು ಬಿಡುವಂಥ ಟೈಮ್ಗೆ ಈ ಒಂದು ನೋಡಿ ಒಂದು ನಮಗೆ ಭವಿಷ್ಯದ ಬಗ್ಗೆ ನಮ್ಮ ಆಸೆನೇ ಒಂದು ಹೋಗ್ಬಿಟ್ಟಿದೆ ಮೇಡಮ್. ನಮಗೆ ಬಹಳ ನಿರಾಸೆ ಅಂತಕ್ಕಂಥ ಕಾಣ್ತಾ ಇದೆ ನೋಡಿ ಮೇಡಮ್. ಮಾತಾಡ್ತಾರೆ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿ ನಾನು ಮಾಡ್ತಾ ಇದ್ದೀನಿ ಕೆಲಸ ಅಂತ ಹೇಳ್ತಾರೆ. ಪಾಪ ಮೇಡಮ್ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ಮೇಡಮ್. ದಿನ ಒಂದೊಂದು ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದನ್ನು ಯಾರು ಮೇಡಮ್ ಖಂಡಿಸುವಂಥವ್ರು? ಸರ್ಕಾರ ಅಂತಕ್ಕಂಥದ್ದು ಏನು ಅವ್ರಿಗೆ ನೀವು ಮಾಡಿ ನಾವು ಇದ್ದೀವಿ ಅಂತ ಸಪೋರ್ಟ್ ಕೊಡ್ತಾ ಇದೆಯಾ ಮೇಡಮ್ಗೆ? ರೈಟ್, ಗೊತ್ತಾಯ್ತು. ಆಗಲೇ ಪೃಥ್ವಿರಾಜ್ ನೀವು ಮಾತಾಡ್ತಾ ಇದ್ರಿ ಒಂದಷ್ಟು ಬದಲಾವಣೆಗಳನ್ನು ತರಬೇಕು, ಎಷ್ಟು ಸ್ಕ್ಯಾಮ್ಗಳಾಗ್ತಾ ಇದೆ ಅಂತ. ಏನು ಬದಲಾವಣೆ ತಂದರೆ ಉತ್ತಮ ಅಂತ ಅನ್ಸುತ್ತೆ? ಮೊದಲನೇದಾಗಿ ಈಗ UPSC ಪ್ರತಿ ವರ್ಷ ಯಾವ ಥರ ನೋಟಿಫಿಕೇಶನ್ ಮಾಡುತ್ತಂದ್ರೆ ನೆಕ್ಸ್ಟ್ ಇಯರ್ ಏನೇ ನಡೀತೆ ಪ್ರೋಗ್ರಾಮ್ಸ್, ಹೌದು, ಪ್ರಿಲಿಮ್ಸ್ ಆಗಿರ್ಬೋದು, ಮೈನ್ಸ್ ಆಗಿರ್ಬೋದು, ಇಂಟರ್ವ್ಯೂ ಬಿಫೋರ್ 1 ವರ್ಷದಿಂದನೇ ಡೇಟ್ ಸಮೇತ ಕೊಟ್ಟಿರ್ತಾನೆ. ಎಷ್ಟು ಸಾಯ್ಲಿ ಬಿಡ್ಲಿ ಸ್ಟ್ರೈಕ್ ಇರಲಿ, ಬಟ್ ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತಾ ಇರುತ್ತೆ. ಹೌದು, ಟೈಮ್ ಟೇಬಲ್ ವೇಳಾಪಟ್ಟಿ ಅದು 350 ಅಂಡರಲ್ಲಿ ಬರುತ್ತೆ ಕಾನ್ಸ್ಟಿಟ್ಯೂಷನ್. ಸೇಮ್ ಅದೇ ಥರ ಕೇಂದ್ರದಲ್ಲಿ ಯಾವ ಥರ ಬದಲಾವಣೆ ಈ ಥರ ಎಕ್ಸಾಮ್ ನಡೆಸ್ತಾರೋ KPSC ಸೇಮ್ ಕಾನ್ಸ್ಟಿಟ್ಯೂಷನಲ್ ಬಾಡಿನೇ. ಅದಕ್ಕೆ ಸ್ಟೇಟಲ್ಲಿ ಬಂದುಬಿಟ್ಟು ಇವರು ಕಂಡಕ್ಟ್ ಮಾಡ್ತಾರೆ ಎಕ್ಸಾಮ್ಸು ಉನ್ನತ ಅಧಿಕಾರಿ ಹುದ್ದೆಗಳಿಗೆ. ಸೊ ಹಂಗಾಗಿ ಇವರು ಏನಂದರೆ ಆಪ್ಷನ್ಸ್ ಕೊಟ್ಟಿರ್ತಾರೆ, 4 ಆಪ್ಷನ್ಸ್ ಕೊಟ್ಟಿರ್ತಾರಲ್ಲ ಮೇಡಮ್. ಅದರಲ್ಲಿ ಈಗ ತಿದ್ದುಪಡಿಗಳು ಮಾಡ್ಕೊಳ್ಳೋದು ಅಕ್ರಮ ಅಂತ ಏನಿದೆ ಅದರಲ್ಲಿ ಒಂದು 10 ಕ್ವಶನ್ ಮಾತ್ರ ಅಟೆಂಡ್ ಮಾಡೋದು, ಇಲ್ಲಿ OMR ತಿದ್ಕೊಳ್ಳೋಂಥದ್ದೆಲ್ಲ ತುಂಬಾ ನಾವು ನೋಡಿದ್ದೀವಿ ಇತ್ತೀಚೆಗಂತೂ. ಮತ್ತೆ ಅರೆಸ್ಟ್ ಆಗಿರೋರೆ ಮತ್ತೆ ಅರೆಸ್ಟ್ ಆಗ್ತಿದ್ದಾರೆ, ಅವರ ಕೇಸ್ಗೆ ಹೋಗಿ ಜೈಲ್ಗೆ ಹೋಗಿ ಮತ್ತೆ ಅವರೇ ಅದೇ ಕಾರ್ಯಗಳಲ್ಲಿ ತೊಡಗಿಸ್ಕೊತಿದ್ದಾರೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಪ್ರತಿ SSC ಏನು ಮಾಡುತ್ತಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನು ಪ್ರತಿ ವರ್ಷ 1000 ಲಕ್ಷಾಂತರ ಹುದ್ದೆಗಳಿಗೆ ಎಕ್ಸಾಮಿನೇಷನ್ನ ಮಾಡುತ್ತೆ. ಅದು CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ CBT. ಅವ್ರೇನು ಮಾಡ್ತಾರೆ ಅಂದರೆ ಕಂಪ್ಯೂಟರ್ ಮುಖಾಂತರ ಇವ್ಯಾಲ್ಯೂಯೇಷನ್, ಕಂಪ್ಯೂಟರ್ ಮುಖಾಂತರನೇ ಎಲ್ಲ ಈವನ್ ಎಕ್ಸಾಮ್ ಬರೆಯೋವಂಥದ್ದು. ಎಕ್ಸಾಮ್ ನಡೆದಿದ್ದು ನೆಕ್ಸ್ಟ್ 1 ವೀಕಲ್ಲಿ ಕೀ ಆನ್ಸರ್, ಇವನ್ ರಿಸಲ್ಟು
ಎಲ್ಲ ಬೇಗ ಬೇಗ ಪ್ರೋಸೆಸ್ ಮುಗಿಯುತ್ತೆ ಮ್ಯಾಮ್. ಆದರೆ KPSC ಹಂಗಿಲ್ಲ. ಈಗ ಎಕ್ಸಾಮ್ ಯಾವಾಗ ನಡೀತೋ ಗೊತ್ತಿಲ್ಲ, ಒಂದು ಶೆಡ್ಯೂಲ್ ಏನೂ ಇಲ್ಲ, ಯಾವ ಎಕ್ಸಾಮ್ ನೋಟಿಫಿಕೇಶನ್ ಮಾಡ್ತಾರೆ ಗೊತ್ತಿಲ್ಲ, ಯಾವಾಗ DPR ಸೆಕ್ರೆಟರಿನಲ್ಲಿ ಬಂದಿದೆ ಏನಿಲ್ಲ, ಒಂದು ಅಪ್ಡೇಟ್ ಇಲ್ಲ ಮೇಡಮ್. ಇದು ಒಂದು ವೇಳೆ ಇಷ್ಟು ಪೋಸ್ಟ್ಗಳು ಆಲ್ರೆಡಿ ಸೆಲೆಕ್ಷನ್ ಆಗಿದ್ದಾರೆ, ಅವರ ಪಟ್ಟಿ ಬಿಡಬೇಕು. ಅದಕ್ಕೊಂದು ದೊಡ್ಡ ನೀವೇ ನೋಡ್ತಾ ಇದ್ದೀವಿ ಇತ್ತೀಚೆಗೆ ಕಾರ್ಯದರ್ಶಿಗಳು ಮತ್ತೆ ಅಧ್ಯಕ್ಷತೆ ಎಷ್ಟು ಕಿತ್ತಾಟ ನಡೀತಿದೆ ಅನ್ನೋದು. ಇದ್ರ ನಡುವೆ ಅನ್ಯಾಯ ಆಗ್ತಾ ಇರೋದು ಅಭ್ಯರ್ಥಿಗಳು ಮಾತ್ರ. ಅವ್ರ ಕಿತ್ತಾಟ ಎಷ್ಟೇ ಮಾಡ್ಕೊಳ್ಳಿ, ಅನ್ಯಾಯ ಆಗ್ತಿರೋದು ಯಾರು ಹೇಳಿ? ಯಾರು ಕಷ್ಟಪಟ್ಟು ಓದ್ತಿದ್ದಾರೋ, ಯಾರು ಹಗಲು ಇರ್ಲು ಲೈಬ್ರರಿಗಳು ಕುತ್ಕೊಂಡು ಓದ್ತಿದಾರೋ ಅವ್ರಿಗೆ ಅನ್ಯಾಯ ಆಗ್ತಿದೆ. ಅದರಲ್ಲೂ ಯಾರು ಸರ್ಕಾರಿ ಉದ್ಯೋಗಗಳು ಬರೋದು ತುಂಬಾ ತೀರಾ ಬಡವರು ಮೇಡಮ್. ಯಾರು ದುಡ್ಡಿರೋರು, ಆಸ್ತಿ ಪಾಸ್ತಿ ಮಾಡ್ಕೊಂಡಿರೋರು, ಮನೆಗಳು ಒಳ್ಳೆ ವೆಲ್ ಬಿಲ್ಟ್ ಅವರು ಯಾರು ಬರಲ್ಲ. ಸರ್ಕಾರಿ ಉದ್ಯೋಗ ಅಂದ್ರೆ ಬರೋದೇ ತುಂಬಾ ತೀರಾ ಬಡ ಮಕ್ಕಳು, ಹಿಂದುಳಿದವ್ರು ಬರ್ತಾರೆ. ಅಂಥದ್ರಲ್ಲಿ ಇವ್ರು ಈ ತರ OMR ತಿದ್ದೋದು ಆಗಿರ್ಬೋದು, ಆಮೇಲೆ ನಿಮ್ಗೆ ಅನಿಸ್ತಾ ಇರುತ್ತೆ ಇಷ್ಟೆಲ್ಲ ಡಿಲೇ ಆಗ್ತಿರೋದ್ರಿಂದಾಗಿ, ಇಷ್ಟೆಲ್ಲ ವೈಫಲ್ಯ ಕಾಣ್ತಿರೋದ್ರಿಂದಾಗಿ ಇದು ಮಾಡಿದ್ರೆ ಸೂಕ್ತ ಅಂತ ನಿಮ್ಗೆ ಅನ್ಸಿರುತ್ತೆ. ಏನ್ ಮಾಡ್ಬೇಕು? ಅದೇ ಮೇಡಮ್, ಇದು ಒಂದು ಎಲ್ಲಿ ಮನುಷ್ಯನಿಗೆ ತೃಪ್ತಿ ಅನ್ನೋದ್ರಲ್ಲಿ ಮದ್ದೆ ಇಲ್ಲ ಅಂತೆ. ತೃಪ್ತಿ ಅನ್ನೋದು ಇರ್ಲೇಬೇಕು ಮನುಷ್ಯನಿಗೆ, ಅದ್ರಲ್ಲಿ ಮದ್ದೆ ಇಲ್ಲ ಅಂತ ಅದಕ್ಕೆ. ಹಂಗಾಗಿ ಅತಿಯಾದ ಬಯಕೆಗಳು ಮತ್ತೆ ಏನಂದ್ರೆ ಇದು ಏನ್ ಹೇಳ್ತಾರೆ ಅಂದ್ರೆ ದುರಾಸೆ ಅಂತಾರೆ. ದುರಾಸೆಗಳು ಅತಿಯಾದ್ರೆ ಏನಾಗುತ್ತೆ, ನಾವೇ ದುಡ್ಡು ಮಾಡಬೇಕು ಅಥವಾ ಇನ್ನೊಂದೇನೋ ಪಡ್ಕೋಬೇಕು ಅನ್ನೋದಕ್ಕೆ ಅಡ್ಡದಾರಿ ಹಿಡಿತಾರಲ್ವಾ, ಅದನ್ನ ಮೊದಲು ಮನುಷ್ಯನಿಗೆ ಬರ್ಬೇಕು ಮೊದಲು. ಅದಾದ್ಮೇಲೆ ಫಸ್ಟ್ ನಾವು ಎಕ್ಸಾಮ್ ಬಗ್ಗೆ ಮಾತಾಡೋದ್ರೆ KPSC CBT ಅನ್ನೋರು ಇವರು ಮಾಡ್ಬೋದು. ಯಾಕೆ ಮಾಡೋಕ್ಕಾಗಲ್ಲ? ಇವ್ರು ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್ ಬೇಗ ರಿಸಲ್ಟ್ ಬಿಡ್ಬೋದಲ್ಲ. ಎಲ್ಲ ಡಿಜಿಟಲ್ ಆಗಿ ನಾವೆಲ್ಲ ಡಿಜಿಟಲೈಸೇಷನ್ ಬಗ್ಗೆ ಮಾತಾಡ್ತಾ ಇದೀವಿ. ಮತ್ತೆ ಹಳೆ ಓಲ್ಡ್ ಪೇಪರ್ ಇಟ್ಕೊಂಡೆ ಬರ್ಕೊಂಡು ಕುತ್ಕೋಬೇಕಾ? ಬ್ಯಾಚ್ ವೈಸ್ ಇವರು ಮಾಡ್ಬೋದಲ್ಲ CBT ಎಕ್ಸಾಮಿನೇಷನ್ಸ್. ಪಾರದರ್ಶಕತೆ ಯಾಕೆ ಬರಲ್ಲ? ಇದೇ ವಿಕಾಸ್ ಕಿಶೋರ್ ಸರ್ ಇದ್ದೇ ಟೆಂಡರ್ ಕರೆದಿದ್ರು. ಯಾವುದು KPSC ಅಲ್ಲಿ ಚಾಟ್ GPT ಬಂದಿದೆ, AI ಅನ್ನು ಯೂಸ್ ಮಾಡ್ಕೊಂಡು ಜಾಮರ್ಗಳನ್ನು ಯೂಸ್ ಮಾಡ್ಕೊಂಡು ಮತ್ತೆ AI ಬಾಡಿ ಓನ್ ಕ್ಯಾಮ್ರಾಗಳನ್ನ ಇಟ್ಕೊಂಡು ಮತ್ತೆ CBT ಎಕ್ಸಾಮ್ಗೆ ಅವರು ಟೆಂಡರ್ ಎಲ್ಲ ಕರೆದಿದ್ರು. ಅಷ್ಟೊತ್ತಿಗೆ ಏನಾಯ್ತಂದ್ರೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರು. ನಮಗೆ KPSC ಒಂದು ಭರವಸೆ ಬಂದಿದ್ದೇನೆ ವಿಕಾಸ್ ಕಿಶೋರ್ ಸರ್ ಬಂದ್ಮೇಲೆ ಈ ತರ ಒಂದು ಸೆಕ್ರೆಟರಿ ಇದ್ದಾರೆ, ಈ ತರ ಒಂದು ಒಳ್ಳೇದು ಈ ತರ ಮಾಡ್ಬೋದು ಅಂತ ಗೊತ್ತಾಗಿದೆ. ಮೊದಲೆಲ್ಲ ಬಂದಿದ್ದಾರೆ ಹೋಗಿದ್ದಾರೆ, ಬಟ್ ಒಂದು ಬದಲಾವಣೆ ಚೇಂಜಸ್ ಮಾಡ್ಬೋದು, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋದ್ರಲ್ಲಿ ವಿಕಾಸ್ ಕಿಶೋರ್ ಸರ್. ಆಮೇಲೆ ಅದಾದ್ಮೇಲೆ ಈಗ ಏನಿದ್ದಾರೆ ಲತಾ ಮೇಡಮ್, ಅವ್ರ ತರನೇ ತುಂಬಾನೇ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ. ನೋಡಿದ್ರೆ ಅವ್ರಿಗೆಲ್ಲ ಕುತಾತ ನಡೀತಿದೆ. ಏನ್ ಬೆದರಿಕೆ ಕರೆ ಮಾಡೋದಂತೆ, ಅವ್ರಿಗೆ ಈ ತರ ಹಿಂಸೆ ಕೊಡೋದು. ಹಿಂಸೆ ಬೆದರಿಕೆ ಅಂದಾಗ ಅಭಿಲಾಷ್ ಅವರೇ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಅನ್ಕೋತಾ ಇದ್ದೀನಿ. ಎಕ್ಸಾಮ್ ಬರ್ದೋರ ಫ್ರಸ್ಟ್ರೇಷನ್ ಯಾವ ಲೆವೆಲ್ಲಿಗೆ ಇರುತ್ತೆ ಅನ್ನೋದಕ್ಕೆ, ಗಣರಾಜ್ಯೋತ್ಸವ, ಮಾಣಿಕ್ ಷಾ ಪೆರೇಡ್ ಮೈದಾನ, CM ಸಾಹೇಬರು ಕಾರ್ಯಕ್ರಮದಲ್ಲಿರ್ತಾರೆ, ಇದ್ದಕ್ಕಿದ್ದಂತೆ ಯಾರೋ ಒಬ್ರು ಬರ್ತಾರೆ, ಸಮ್ ಪ್ಲೇ ಕಾರ್ಡ್ ಹೇಳ್ಕೋತಾರೆ, ತಂದೇನೋ ಅಸಮಾಧಾನ ಇದೆ ಅದನ್ನು ವ್ಯಕ್ತಪಡಿಸ್ತಾರೆ. ಆಮೇಲೆ ಆ ಭದ್ರತಾ ವೈಫಲ್ಯ ಅಂತ ನಾವು ಹೇಳ್ತೀವಿ, ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಫೈನಲಿ ಅವ್ರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ಬೇಕಾದ್ರೆ ಆತ ಕೂಡ ಒಬ್ಬ ಪರೀಕ್ಷಾರ್ಥಿ, ಬೇಕಾದ ಸತಿ ಪರೀಕ್ಷೆಯನ್ನು ಬರ್ತಿದ್ದಾನೆ. ಆತನಿಗೆ ತನ್ನ ಸಂಕಟವನ್ನು ಹೇಳ್ಕೊಳ್ಳೋಕೆ, ತನಗಾಗಿರೋ ಅನ್ಯಾಯ ಹೇಳ್ಕೊಳ್ಳೋಕೆ ಯಾವ ವೇದಿಕೆನೂ ಸಿಕ್ಕಿಲ್ಲ. ಸೊ ಫೈನಲಿ ಹಿ ವೆಂಟ್ ಟು ಗಣರಾಜ್ಯೋತ್ಸವ. ಸೊ ಅಲ್ಲಿ ಹೋಗ್ಬಿಟ್ಟು ಹೇಳ್ಕೋಬೇಕು, CMನ ನೇರವಾಗಿ ಭೇಟಿ ಆಗಬೇಕು ಅನ್ನೋ ಮನೋಭಾವ ಬರುತ್ತೆ ಅಂತ ಇವತ್ತು ಒಬ್ರು ಕಾಣ್ತಿದ್ದಾರೆ. 15ರಿಂದ 20 ಲಕ್ಷ ಸ್ಟೂಡೆಂಟ್ಸ್ ಭವಿಷ್ಯ ಹಿಂಗಾಗಿದೆ ಅನ್ನೋದಾದ್ರೆ ದೊಡ್ಡ ಶಕ್ತಿಯಾಗಿ CM ಸಿದ್ದರಾಮಯ್ಯನವರ ಹತ್ರ ಅಥವಾ ಯಾವುದೇ ಸರ್ಕಾರ ಇದ್ರೂ ಆ ಕ್ಷಣಕ್ಕೆ ಯಾವ ಮುಖ್ಯಮಂತ್ರಿ ಇದ್ದಾರೆ ಅವ್ರ ಎದುರುಗಡೆ ಹೋಗಿ ನಿಂತ್ಕೊಳ್ಳಲ್ಲ ಅನ್ನೋದು ನಾವು ಇಲ್ಲ ಅಂತ ಹೇಳಕ್ ಆಗೋದಿಲ್ಲ ಅಲ್ವಾ? ಹೌದು ಮೇಡಮ್, ಹೌದು, ಖಂಡಿತವಾಗಿ ಮೇಡಮ್. ಈಗ ಫಾರ್ ಎಕ್ಸಾಂಪಲ್ ನನ್ನನ್ನೇ ತಗೊಳ್ಳೋದಾದ್ರೆ ಮೇಡಮ್, ನಾನು ಗರ್ಭಿಣಿ ಇದ್ದಾಗ ಒಂದು ಎಕ್ಸಾಮ್ನ ತಗೋತೀನಿ. ನನ್ನ ಮಗುವಿಗೆ 6 ವರ್ಷ ಆಗಿದೆ, ಇನ್ನೂ ಒಂದು ಪಟ್ಟಿ ಲಿಸ್ಟ್ ಬಿಟ್ಟಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ ಮೇಡಮ್. ಬೇರೆ ಎಕ್ಸಾಂಪಲ್ಗಳು ಬೇಡ, ನನ್ನನ್ನು ಸ್ವತಃ ನಿದರ್ಶನವನ್ನು ತೆಗೆದುಕೊಳ್ಳೋದಾದ್ರೆ ಈ ರೀತಿಯಾಗಿ ಸಾವಿರಾರು ಅಭ್ಯರ್ಥಿಗಳಿದ್ದಾರೆ ಮೇಡಮ್. ಈ ಒಂದು ವೈಫಲ್ಯತೆಗಳ ನಡುವೆನೂ ಕೂಡ ನಾವು ಏನೋ ಒಂದು ಮಾಡ್ಬೋದು, ಏನೋ ಒಂದು ಸಿಗುತ್ತೆ ಅಂತಕ್ಕಂಥ ಲತಾ ಕುಮಾರಿ ಮೇಡಮ್ ಅವರು ಬಂದ ಮೇಲೆ ಒಂದಷ್ಟು ಆಸೆ ಕನಸುಗಳನ್ನ ಕಟ್ಟಿಕೊಂಡು ಇನ್ನೂ ನಾವು ಬದುಕ್ತಾ ಇದೀವಿ ಮೇಡಮ್. ಆಸೆ ನಮಗೆ ನೆರವೇರ್ಬೋದೇನೋ, ಈ ವರ್ಷ ಆಗಿಲ್ಲ ಮುಂದಿನ ವರ್ಷನಾದ್ರೂ ಆಗ್ಬೋದೇನೋ ಅಂತ. ಅದಕ್ಕೆ ಸರ್ಕಾರ ಏನ್ ಮಾಡಬೇಕು, ಅವರಿಗೆ ಯಾವ ರೀತಿಯಾಗಿ ಅವರು ಸೂಕ್ತ ಸಮರ್ಥವಾಗಿ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಯಾವ ರೀತಿಯ ಅವಕಾಶಗಳನ್ನ ಮಾಡಿಕೊಡ್ಬೇಕು. ಇವಾಗ ನಮ್ದು AKSS ಸಂಘಟನೆ ಏನಿದೆ, ಇದೇನಿದು ಹಿಂದೆ ಒಂದು ನಮ್ಮ ಹೋರಾಟದ ಟೈಮ್ನಲ್ಲಿ ಒಂದು ಸಂಘಟನೆಗಳಿತ್ತು, ಮಂದಗಾಮಿಗಳು, ಉಗ್ರಗಾಮಿಗಳು, ತೀವ್ರಗಾಮಿಗಳು ಅಂತ, ಪ್ರಯರ್, ಪೆಟಿಷನ್, ಪ್ರೊಟೆಸ್ಟ್ ಅಂತ. ಈಗ ನಾವು AKSS ಸಂಘಟನೆ ಮಾಡ್ತಾ ಇರ್ತಕ್ಕಂಥದ್ದು ಅದೇ ಮಂದಗಾಮಿಗಳಾಗಿದ್ವಿ. ಇನ್ನು ಮುಂದೆ ಏನಾದರೂ ಮೇಡಮ್ಗೆ ಏನಾದರೂ ಇದೇ ಥರ ಅವ್ರೇನಾದ್ರೂ ಅವರ ಕಾರ್ಯನಿರ್ವಹಿಸೋದಕ್ಕೆ ಇದೇ ಥರ ಬೆಳವಣಿಗೆ ಕಂಡು ಬಂದಂತೆ ಆಗಲಿ, ನಾವೆಲ್ಲ ಕ್ರಾಂತಿಕಾರಿಗಳೇ ಆಗೋದು. ಈ ವೇದಿಕೆ ಮೂಲಕ ಹೊಡೆದೋಗಿದೆ ಮೇಡಮ್, ನಮಗೆ ಸಾಕಷ್ಟು ರೋಸ್ ಹೋಗಿದೆ ಮೇಡಮ್. ಇವಾಗ ಒಂದು ನೋಟಿಫಿಕೇಶನ್ ಮಾಡ್ತಾರಾ, ನೋಟಿಫಿಕೇಶನ್ ಮಾಡಿ ಅಂತ ಹೋರಾಟ ಮಾಡಬೇಕು. ನೋಟಿಫಿಕೇಶನ್ ಏನೇ ಬೇಕು ಅಂದ್ರೆ ಹೋರಾಟ ಮಾಡಿ. ಇವಾಗ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ಮೇಡಮ್, ಆಯ್ತು ನೋಟಿಫಿಕೇಶನ್ ಎಲ್ಲ ಆಯ್ತು, ಎಕ್ಸಾಮ್ ಕಂಡಕ್ಟ್ ಮಾಡಿದ್ರ, ಎಕ್ಸಾಮ್ ಆಯ್ತು, ರಾತ್ರಿ ಸ್ಕ್ಯಾಮ್ ಆಗಿದೆ ಅಂತ ಹೋರಾಟ. ಸ್ಕ್ಯಾಮ್ ಆಯ್ತಾ ಮೇಡಮ್, ಕೊಟ್ಟಿರೋ ಆನ್ಸರ್ಸ್ ಎಲ್ಲ ತಪ್ಪು ಕಂಡ್ರಪ್ಪ ಅಂತ ಮತ್ತೆ ಹೋರಾಟ, ಅಬ್ಜೆಕ್ಷನ್ಗಳಿಗೆ ಹೋರಾಟ, ಅಲ್ಲೂ ದುಡ್ಡು ಮಾಡೋದಂದೆ ಅವ್ರದ್ದು. ಅದೇ ಆಯ್ತಾ, ಅಯ್ಯೋ ನಾವು ಎಕ್ಸಾಮ್ ಬರ್ದು 6 ತಿಂಗಳಾಯ್ತಪ್ಪ, 6 ವರ್ಷ ಆಯ್ತಪ್ಪ,
ಅಂತ ಮತ್ತೆ ಹೋರಾಟ. ಛೇ. ನಮ್ಮ ವಿದ್ಯಾರ್ಥಿಗಳ ಜೀವನವೆಲ್ಲ ಹೋರಾಟನೇ ಆಯ್ತಲ್ಲ ಮೇಡಮ್. ಈ ವಿದ್ಯಾರ್ಥಿಗಳದ್ದು ಭವಿಷ್ಯದ ಬಗ್ಗೆ ಒಂದು ಕಿಂಚಿತ್ ಆದ್ರೂ ಕಾಳಜಿ ಇದೆಯಾ ಸರ್ಕಾರಕ್ಕೆ? ನಾವು ನೊಂದವರ ಪಾಲಾಗಿದ್ದೀವಿ, ಅಬಲರ ಇದ್ದೀವಿ, ಹಿಂದುಳಿದವರ ನಾವು ಧ್ವನಿಯಾಗಿದ್ದೀವಿ ಅಂತ ಹೇಳ್ತಾರಲ್ಲ. ಈಗ ಯಾರಾದ್ರೂ, ಈಗ ನಮ್ಮ ಕಾಂತಕುಮಾರ್ ಸರ್ ಅಂತಕ್ಕಂಥವ್ರು ಸಹಸ್ರಾರು ಸಂಘಟನೆಗಳ ವಿದ್ಯಾರ್ಥಿಗಳ ಜೊತೆಗೆ ಹೋರಾಟ ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳ ಬೆಂಬಲವಾಗಿ ನಿಂತಿದ್ದಾರೆ, ವಿದ್ಯಾರ್ಥಿಗಳ ಧ್ವನಿಯಾಗಿ ನಿಂತಿದ್ದಾರೆ. ಎಲ್ಲೋ ಒಂದ್ ಕಡೆ ಹನುಮ ಧ್ವಜವನ್ನ ಕಿತ್ತರೆ ಸಾವಿರಾರು ಗಟ್ಟಲೆ ಕಿರ್ಚ್ಕೊಂತೀರಾ? ವಿದ್ಯಾರ್ಥಿಗಳ ಸಹಸ್ರಾರು ವಿದ್ಯಾರ್ಥಿಗಳ ಭವಿಷ್ಯ ಕಿತ್ಕೊಂಡು ಹೋಗ್ತಾ ಇದೆಯಲ್ಲ, ಏಕಾಂಗಿ ಹೋರಾಟ ಮಾಡ್ತಾ ಇದಾರಲ್ಲ, ಅವರನ್ನ ಧ್ವನಿಯನ್ನ ಅಡಗಿಸುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ ಹೊರತು ಆ ಸಮಸ್ಯೆ ಮೂಲ ಏನು, ವಿದ್ಯಾರ್ಥಿಗಳಿಗೆ ನಾವು ಏನ್ ಕ್ರಮವನ್ನ ಕೈಗೊಂಡ್ರೆ ಪ್ರಯೋಜನ ಆಗುತ್ತೆ, ಅದಕ್ಕೊಂದು ತಜ್ಞರ ಸಮಿತಿ ಮಾಡೋಣ. ನೀವೇ ಮಾಡಿದ್ರೆ ನಾವೇನಕ್ಕೆ ಬೀದಿಗಿಳಿತೀವಿ, ನಾವೇನಕ್ಕೆ ಬಂದು ಹೋರಾಟ ಮಾಡ್ತೀವಿ, ನಾವೇನಕ್ಕೆ ಪತ್ರ ಚಳವಳಿ ಮಾಡ್ತೀವಿ, ನಾವೇನಕ್ಕೆ ಇನ್ನೊಂದನ್ನ ನಿಮ್ಗೆ ಒಂದು ಸಮಸ್ಯೆನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ನಮಗ್ ಬೇಕಿರ್ತಕ್ಕಂಥ ನಮ್ಮ ಉದ್ಧಾರನೆ. ನಮ್ಗೆ ನಿಮ್ಮ ಯುವ ನಿಧಿ, ಶಕ್ತಿ, ಅದು ಇದು ನಿಮ್ಗೆ ಏನು ಬೇಡ. ನಿಮ್ದು ನಿರುದ್ಯೋಗಿ ನಿಧಿ, ನಿಮ್ಗೆ ಶಕ್ತಿ ಗಿಕ್ತಿ ಏನು ಬೇಡ. ನಮ್ಗೊಂದು ಉದ್ಯೋಗ ಕೊಡಿ, ನಮ್ ತಾಯಿನ ನಮ್ಗೆ ಶಕ್ತಿ ಯೋಜನೆ ಬೇಡ, ನಾವೇ ನಮ್ ಓನ್ ವೆಹಿಕಲ್ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ನಿಮ್ದು ಬೆಳಕು ಬೇಡ ನಮ್ಗೆ, ನಿಮ್ದು ಫ್ರೀ ಕರೆಂಟ್ ಬೇಕು, ಫ್ರೀ ಕರೆಂಟ್ ಬೇಡ, ನಮ್ಗೊಂದು ಕೆಲಸ ಕೊಡಿ, ನಾವೇ ನಮ್ಮ ಮನೆಗೆ ಬೆಳಕು ಮಾಡ್ಕೋತೀವಿ. ಸೂಪರ್, ಅಲ್ಟಿಮೇಟ್ ಮಾತಾಡ್ತೀನಿ. ಸೊ ನೋಡ್ತಾ ಇದ್ರಲ್ಲ ವೀಕ್ಷಕರೇ, ನುಡಿದಂತೆ ನಡೆದಿದ್ದೇವೆ ಅಂತ ಹೇಳುವಂಥ ಸರ್ಕಾರ, ಸರ್ವಜನಾಂಗದ ಶಾಂತಿಯ ತೋಟ ಅಂತ ಹೇಳುವಂಥ ಸರ್ಕಾರ, KPSC ವಿಷಯದಲ್ಲಿ ಯಾಕೆ ಈ ರೀತಿಯ ವಿಳಂಬ ಧೋರಣೆಯನ್ನು ತೋರ್ತಾ ಇದೆ ನಿಜಕ್ಕೂ ಕೂಡ ಅರ್ಥ ಆಗ್ತಾ ಇಲ್ಲ. ಬಟ್ KPSC ವಿಷಯ ಬಂದಾಗೆಲ್ಲ ಪೃಥ್ವಿರಾಜ್ ಆಗಾಗ ಜನಪ್ರತಿನಿಧಿಗಳು ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಅವ್ರಿಗೆ ಅವ್ರ ಬಾಯಿನ ಮುಚ್ಕೋಬೇಕಾಗುತ್ತೆ. ಏನೇನು ಮಾಡಿದ್ದಾರೆ ಹೇಳಿದಾರಲ್ಲ, ಎಲೆಕ್ಷನ್ ನಿಲ್ಲುವಾಗ ನಾವು ಇಷ್ಟು ಜಾಬ್ ಹುದ್ದೆಗಳು ಖಾಲಿ ಇವೆ, ಇಷ್ಟು ಉದ್ಯೋಗ ಸೃಷ್ಟಿ ಮಾಡ್ತೀವಿ, ನಾವು ನಿರುದ್ಯೋಗನ ನಿರ್ಮೂಲನೆ ಮಾಡಿಬಿಡ್ತೀವಿ, ದೇಶನ ಎಲ್ಲೋ ತೊಗೊಂಡು ಹೋಗ್ಬಿಡ್ತೀವಿ ಅಂತ ಹೇಳ್ತಾರಲ್ಲ. ಅದೇ ಒಬ್ಬ ಕಾಂಪಿಟೇಟಿವ್ ವಿದ್ಯಾರ್ಥಿ ಓದ್ತಿರ್ತಾನೆ, ಅವ್ನು ಸರ್ಕಾರಿ ಉದ್ಯೋಗ ಜಾಬ್ಗಾಗಿ ಓದ್ತಿರೋ ಹುಡುಗನಿಗೆ ಬಂದು ಕೇಳಿ, ನಿಮ್ಗೆ ನೋಟಿಫಿಕೇಶನ್ ಆಗಿದೆಯಾ, ನಿಮ್ಮ ಸಮಸ್ಯೆ ಏನಂತ ಆಲಿಸಿ ಬಂದ್ಲು, ಅವಾಗ ಗೊತ್ತಾಗುತ್ತೆ. ನೀವು ಫಸ್ಟು ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಿರಲ್ವಾ, ಈಗ 2,50,000 ಹುದ್ದೆ ಖಾಲಿ ಇದೆ. ಅದರಲ್ಲಿ BMTCಯಲ್ಲೇ ಮೇಡಮ್ 2017 ಆಗಿರೋದು ನೋಟಿಫಿಕೇಶನ್ನು, ಓಕೆನಾ? ಅಲ್ಲಿಂದೂ ಯಾವುದು ನೋಟಿಫಿಕೇಶನ್ ಇಲ್ಲ. 13,200 ಹುದ್ದೆಗಳು ಖಾಲಿ ಇವೆ. ಈ ಇವ್ರು ಹೇಳಿರೋದೇನೆ, BMTC ಏನು ಸಾರಿಗೆ ಸಚಿವರಿದ್ದಾರೆ ರಾಮಲಿಂಗಾರೆಡ್ಡಿ ಸರ್, ಅವ್ರಿಗೆ ಕ್ವಶನ್ ಮಾಡಿದ್ದೀನಿ, ಅವ್ರು ಹೇಳಿದ್ದು 13,000 ಹುದ್ದೆ ಖಾಲಿ ಇದೆ, ಅದರಲ್ಲಿ 9,000 ಹುದ್ದೆಗಳು ನಾವು ನೋಟಿಫಿಕೇಶನ್ ಮಾಡ್ತೀವಿ ಅಂತ. ಫಸ್ಟ್ ನಾನು ಕೇಳೋದು, ಯಾರೇ ಆಗಿರಲಿ, ಯಾರು MLA ಸಚಿವರು ಯಾರೇ ಆಗಿರಲಿ, ಮಂತ್ರಿಗಳು, ಫಸ್ಟ್ ನೋಟಿಫಿಕೇಶನ್ ಆಗಿರುತ್ತಲ್ಲ ಕೈಲಿ ಹಿಡ್ಕೊಂಬಂದ್ಬಿಟ್ಟು, ನೋಡ್ರಪ್ಪ ಇಷ್ಟು ನೋಟಿಫಿಕೇಶನ್ ಮಾಡಿದ್ದೀವಿ, ನೆಕ್ಸ್ಟ್ ನಾಳೆಯಿಂದನೇ ಅಪ್ಲಿಕೇಶನ್ ನಿಮ್ಮ ಸ್ಟಾರ್ಟು ಅಂತ ಫಸ್ಟ್ ಹೇಳಕ್ಕೆ ಹೇಳಿ ಮೇಡಮ್. ನಾವು ಭರವಸೆಗಳು ಕೊಡೋಕೆ ಬೇಡ, ನಮ್ಗೆ ಯಾರು ನಾವು ತುಂಬ ನೊಂದ್ಬಿಟ್ಟಿದ್ದೀವಿ ಭರವಸೆಗಳು ಕೊಟ್ಟು. ಈ ಭರವಸೆಗಳೆಲ್ಲ ಸುಳ್ಳು ಭರವಸೆಗಳಾಗಿದೆ, ಎಲ್ಲರೂ ನೋಡ್ತಾ ಇದ್ದೀವಿ. ಬಟ್ ನಮಗೆ ನೋಟಿಫಿಕೇಶನ್ ಪ್ರತಿ ತೊಗೊಂಬಂದು ರಾಜ್ಯಪತ್ರ ಏನಿರುತ್ತೋ ತೋರಿಸ್ಬಿಟ್ಟು ಮೀಡಿಯಾ ಮುಂದೆ ನೀವು ಹೌದು ತೋರಿಸ್ಬಿಟ್ಟು ನೋಟಿಫಿಕೇಶನ್ ಇದು ಮಾಡ್ತಾ ಇದ್ದೀನಿ, ನಾಳೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಇಷ್ಟು ಕರೆದಿದ್ವಲ್ಲ ಆನ್ಲೈನ್ ಬಿಟ್ಟೇ ಬಿಡ್ಬೋದಲ್ಲ, ಮಾಡ್ತೀವಿ ಅನ್ನೋ ಇಚ್ಛಾಶಕ್ತಿ ಇದ್ರೆ ಬಿಡ್ಬೋದಲ್ವಾ? ಈಗೆಲ್ಲ ಈ ಗೃಹಲಕ್ಷ್ಮಿ ಮಾಡಕ್ ಆನ್ಲೈನ್ ಅಲ್ಲಿ ಮಾಡ್ತೀವಿ, ಗೃಹ ಜ್ಯೋತಿ ಮಾಡಕ್ ಆನ್ಲೈನ್ ಅಲ್ಲಿ ಮಾಡ್ತೀವಿ, KPSC ಮಾತ್ರ ಆನ್ಲೈನ್ ಅಲ್ಲಿ ಇನ್ಫಾರ್ಮೇಶನ್ ಕೊಡಲ್ಲ. ಹೌದು, ಕೊಡ್ಬೋದಲ್ಲ ಮೇಡಮ್, ಅಪ್ಡೇಟ್ ಮಾಡಲೇಬಹುದಲ್ವಾ? ಖಂಡಿತ ಗೊತ್ತಾಯ್ತು. ಕಾಂತರಾಜ್ ನೀವು ಹೇಳಬೇಕು, ಕಾಂತಕುಮಾರ್, KPSC ಅಂದರೆ ನಾವೆಲ್ಲ ಹೇಗೆ ಅಂದ್ಕೊಂಡಿರ್ತೀವಿ, ಜನರ ಸೇವೆ ಮಾಡೋಕ್ಕೆ ಒಂದು ಸರ್ಕಾರಿ ಉದ್ಯೋಗ, ಮತ್ತು ಸರ್ಕಾರಿ ಉದ್ಯೋಗ ಆಸೆ ಇಟ್ಕೊಂಡವ್ರಿಗೂ ಒಂದು ಉದ್ಯೋಗ ಸಿಗುತ್ತೆ ಅಂತ ಹೇಳಿ. ಬಟ್ KPSC ಇಸ್ ಈಕ್ವಲ್ ಟು ಸ್ಕ್ಯಾಮ್ ಆಗಿದೆ ಯಾವಾಗ ಅಂತ? ನಮ್ಮ ಸ್ಕ್ಯಾಮು ಪ್ರತಿ ವರ್ಷ ಅಂದರೆ ಪ್ರತಿಯೊಂದು ನೋಟಿಫಿಕೇಶನ್ ಸ್ಕ್ಯಾಮ್ ಆಗುತ್ತೆ. ಸ್ಕ್ಯಾಮ್ ಆಗೋದು ಅಂತ ಹೇಳಿದ್ರೆ ಕ್ವಶನ್ ಪೇಪರ್ ಲೀಕ್ ಆಗೋದ್ರಿಂದ ಎಕ್ಸಾಮ್ ಸೆಂಟರ್ ಅಲ್ಲಿ ಬ್ಲೂಟೂತ್ ಫೋನ್ ಯೂಸ್ ಮಾಡ್ಕೊಂಡು ಎಕ್ಸಾಮ್ ಬರೀತಾರೆ ಕೆಲವೊಂದು ಸೆಂಟರ್ ಅಲ್ಲಿ. ಎಕ್ಸಾಮ್ ಸೆಂಟರ್ ಅಲ್ಲಿ ಏನು ಎಕ್ಸಾಮ್ ಪ್ರಿನ್ಸಿಪಲ್ ಇರ್ತಾರೆ, ಲೆಕ್ಚರರ್ ಇರ್ತಾರೆ, ಅವ್ರದ್ದು ಇನ್ವಾಲ್ವ್ಮೆಂಟ್ ಇರುತ್ತೆ. ಮತ್ತೆ PO ನೀವು ಇದು KPSC ಬೋರ್ಡು ಫಾರ್ ಎಕ್ಸಾಂಪಲ್ ನೋಡಿ ಮೇಡಮ್, KPSC ಬೋರ್ಡಲ್ಲಿ ಏನಲ್ಲಿ ST ಆಗಿ FD ಆಗಿ ಏನು ಅಪಾಯಿಂಟ್ ಆಗಿರ್ತಾರೆ, ಏನು ಅಪಾಯಿಂಟ್ ಆದವ್ರು ರಿಟೈರ್ಮೆಂಟು ಅಲ್ಲೇ ಆಗುತ್ತೆ 25-30 ವರ್ಷ ಆದ್ರೂ. ಅಂದ್ರೆ ಇಮ್ಯಾಜ್ ಮಾಡ್ಕೊಳ್ಳಿ, ಅಲ್ಲಿ ಎಷ್ಟು ಮಟ್ಟಿಗೆ ಅವರು ಒಳಗಡೆ ಲಾಬಿ ಚೇರ್ಮನ್ಗೂ ಮತ್ತೆ ಸೆಕ್ರೆಟರಿಗೂ ಅಷ್ಟು ವಿಷಯ ಗೊತ್ತಿರಲ್ಲ, ಅಲ್ಲಿರೋ ಕ್ಲರ್ಕ್ ಅಷ್ಟು ವಿಷಯ ತಿಳ್ಕೊಂಡಿರ್ತಾರೆ. STA ಮತ್ತೆ FDA ಆದಂತ ಅಲ್ಲಿ ಏನು ಹುದ್ದೆ ತಗೊಂಡಿರ್ತಾರೆ ಅವರು ಫಸ್ಟ್ ಎವ್ರಿ 2 ಇಯರ್ಸ್ಗೆ ಅಲ್ಲಿರೋ ಸಿಬ್ಬಂದಿನ ಚೇಂಜ್ ಮಾಡಬೇಕು. KPSC ಇದು ಚೇಂಜಸ್ ಆಗ್ಬೇಕಂತಂದ್ರೆ ಎಕ್ಸಾಮಿನೇಷನ್ ಅಥಾರಿಟಿ ಇರ್ತಾರೆ, ನೀವು ನೋಡಿರ್ಬೇಕು ADGP ಅಮೃತ್ಪಾಲ್ ಅವರೇ ಅರೆಸ್ಟ್ ಆಗಿ 1.5 ವರ್ಷ ಜೈಲಲ್ಲಿ ಇದ್ರು. ಅಂದ್ರೆ ಆ ಮಟ್ಟಕ್ಕೆ KSP ಇದ್ದಾರೆ ಅಂದ್ರೆ ಇಲ್ಲಿ ಇದ್ದಾರೆ. ಆದ್ರೆ ಇಲ್ಲಿ ಯಾರು ಸಿಕ್ಕಾಕೊಂಡನಲ್ಲ ಅಷ್ಟೇ. ಸಿಕ್ಕಾಕೊಳ್ಳೋದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ರೀಸೆಂಟಾಗಿ ಒಂದು ಎಕ್ಸಾಮ್ ಪೇಪರ್ ಲೀಕ್ ಆಗಿತ್ತು, ನನ್ನ ಹತ್ರ ವಿಡಿಯೋ ಇತ್ತು, ಲಿಂಗಯ್ಯ ಅನ್ನೋರು ಆ ವಿಡಿಯೋ ಎಲ್ಲ ಕ್ವಶನ್ ಪೇಪರ್ ಇತ್ತು. ನಾನು ರಾತ್ರಿ 1:30 ತನಕ ಸ್ಟೇಷನ್ ಒಳಗಡೆ ಕೂತಿದ್ದೀನಿ, 3 ಕಂಪ್ಲೇಂಟ್ ಬರ್ಕೊಂಡು ಹೋಗಿದ್ದೀನಿ, ಮೀಡಿಯಾಗೆಲ್ಲ ಕರ್ಸಿದೀವಿ, ಮಾತಾಡಿದೀವಿ, ನನ್ನ ಹತ್ರ ಕಂಪ್ಲೇಂಟ್ ತಗೊಂಡಿಲ್ಲ. 3 ದಿನ ಕಂಟಿನ್ಯೂಸ್ ಆಗ ಎಕ್ಸಾಮ್ಸ್ ಆಗೋವರೆಗೂ ನಮ್ಮ ಮನೆ ಇದೆಯಲ್ಲ 5 ಜನ ಪೊಲೀಸು ನನ್ನ ಕಾರು ಬೈಕ್ ಎಲ್ಲಿದೆ ಅಲ್ಲಿ ಕಾಯ್ಕೊಂಡಿರೋರು, ನನ್ನ ಮನೆಯಿಂದ ಆಚೆ ಬಂದಿದ ತಕ್ಷಣ ನೋಡ್ಕೊಂಡು ಎಲ್ಲಿ ಹೋಗ್ತಾರೆ ಅದನ್ನ ಟ್ರ್ಯಾಕ್ ಮಾಡಿಕೊಂಡು ನಾನು ಹಿಂದೆ ಬರೋದು. 5 ಜನ ಪೊಲೀಸು
ಸೀರಿಯಸ್ಲಿ ಹೇಳ್ತೀನಿ, ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಅಂದರೆ ಪೊಲೀಸು. ಯಾಕೆ ಅಂತ ಹೇಳಿದ್ರೆ ಕಂಪ್ಲೇಂಟ್ ತೊಗೊಳ್ತಾ ಇಲ್ಲ ನಾವು. ಕಂಪ್ಲೇಂಟ್ ನಾನೇ ಕೊಡ್ತಾ ಇದ್ದೀನಿ, ಕಂಪ್ಲೇಂಟ್ ತೊಗೊತಾ ಇಲ್ಲ. ಈ ಕಡೆ ಮೀಡಿಯಾ ಹೋದ್ರೆ ಇಲ್ಲ ಹೋಗಿ ಮೀಡಿಯಾ ಹತ್ರ ಮಾತಾಡ್ತೀನಿ, ಇಲ್ಲ ಯಾರೊಂದು ಸ್ಟೂಡೆಂಟ್ಸ್ ಹತ್ರ ಹೋದ್ರೆ 2 ಸರಿ ಸುಮ್ಮನೆ ಅರೆಸ್ಟ್ ಮಾಡಿಬಿಟ್ಟು IPC ಸೆಕ್ಷನ್ 353 ಹಾಕ್ಬಿಟ್ಟು ಬರೀ ಅದೊಂದೇ ಅಲ್ಲ, IPC ಸೆಕ್ಷನ್ 4-5 IPC ಸೆಕ್ಷನ್ ಒಂದೊಂದ್ಸತಿ ನನ್ನ ಜೊತೆ ಬೇರೆಯವ್ರಿಗೂ ಹಾಕಿ ನಾನು ನೋಡಕ್ ಬಂದಿದ್ದಾರೆ ಪೊಲೀಸ್ ಸ್ಟೇಷನ್ ಒಳಗಡೆ. ನೋಡಕ್ ಬಂದವ್ರಿಗೆ ಪೊಲೀಸ್ ಹೊಡಿತಾರೆ ಅಂದ್ರೆ ಇಮ್ಯಾಜ್ ಮಾಡ್ಕೊಳ್ಳಿ. ACP ಅಂತ ಹೊಡೆದು ಬೇರೆಯವ್ರಿಗೆಲ್ಲ FIR ಹಾಕಿ ಅವ್ರನ್ನ ಕುಂಡಿಸಿ, ಮತ್ತೆ ಇನ್ನೂ ಒಂದು 5 ಜನ ಬೇರೆ ಸ್ಟೂಡೆಂಟ್ಸ್ ನೋಡ್ಕೊಂಡು ಹೋಗ್ತೀನಿ ಅಂತ ಬಂದ್ರೆ ಅವ್ರನ್ನೆಲ್ಲ ಪೆಟಿಷನ್ ಹಾಕ್ಬಿಟ್ಟು ಅವರೇ ಫೈನ್ ಕಟ್ಕೊಂತಾರೆ ಪೊಲೀಸ್. ಅಂದ್ರೆ ಇಮ್ಯಾಜ್ ಮಾಡ್ಕೊಳ್ಳಿ ಎಷ್ಟು ಮಟ್ಟಿಗೆ ನಮ್ಮ ಸೊಸೈಟಿ ಇದೆ. ನೀವು ಹೇಳಿದ್ರಿ ಅವಾಗೆ ಪರಶುರಾಮ್ ಅಂತ, ನೀವು ಬ್ಯಾರೆಟ್ ಒಳಗಡೆ ನುಗ್ಗಿದ್ದು ಇಂಡಿಪೆಂಡೆನ್ಸ್ ಡೇ. ನಾನು ಇಂಡಿಪೆಂಡೆನ್ಸ್ ಇದು ಯಾವುದು ರಿಪಬ್ಲಿಕ್ ಡೇ ದಿನ ನಾನು ಜೈಲಲ್ಲಿದ್ದೆ. ಆ ದಿನ ಆ ಮನುಷ್ಯ ಅರೆಸ್ಟ್ ಮಾಡಿ ಬಂದಿದ್ದಾನೆ. ಏನಿಲ್ಲ ಅಂದ್ರೆ ನಮ್ಮ ತಂದೆ ವಯಸ್ಸೇನಿದೆ ಅದಕ್ಕಿಂತ ಜಾಸ್ತಿ ಆಗಿದೆ. ಅಪ್ಪ ನೋಡಿದ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು ಮೇಡಮ್. ಏಕೆ ಅಂದರೆ 7-8 ಕೇಸ್ ಹಾಕಿದ್ದಾರೆ ಅವ್ರ ಮೇಲೆ. ಸೀರಿಯಸ್ಲಿ 7-8 ಕೇಸ್. ಆ ಕೇಸ್ ನೋಡ್ತೀನಿ ಪಾಪ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅವ್ರು ನೋಡಿದ್ರೆ. ಮನುಷ್ಯ ನೋಡಿದ್ರೆ 353 ಹಾಕಿದ್ದಾರೆ, 188 ಹಾಕಿದ್ದಾರೆ, 186 ಹಾಕಿದ್ದಾರೆ, 290, 253. ಏನು ತಪ್ಪು ಮಾಡಿದಾರ ಮನುಷ್ಯ? ಜಸ್ಟ್ ಅದೇನೋ ತೊಗೊಂಡೋಗಿ ಒಂದು ನನ್ಗೆ ಏನಿದೆ ಅನ್ಯಾಯ ಆಗಿದೆ ಒಂದು ಪೇಜ್ ತೊಗೊಂಡೋಗಿ ಮನವಿ ಕೊಡೋಣ ಅಂತ CM ಹೋದ್ರೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅವರು ಇಷ್ಟು ಕೇಸ್ ಹಾಕ್ಬಿಟ್ಟು ಅವನ ಒಳಗಡೆ ಆ ಅಪ್ಪನ ಎಲ್ಲ ಪರ್ಸ್ನಲ್ಲು UGP ನಂಬರ್ ಎಲ್ಲ UTP ನಂಬರ್ ಎಲ್ಲ ತೊಗೊಂಬಂದು ಹೊರಗಡೆ ಆಚೆ ಬಂದು ಲಾಯರ್ ಹತ್ರ ನಾನು ಮಾತಾಡ್ಬಿಟ್ಟು ಅವ್ರನ್ನ ಬಿಡಿಸೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಮ್ಯಾಮ್. ಅಂಥ ಪರಿಸ್ಥಿತಿ ಇದೆ ಇವಾಗ. ಆ ಮನೆಯಲ್ಲಿ ಅಲ್ಲಿ ಕುತ್ಕೊಂಡ್ರೆ 3 ದಿನ ಆದಮೇಲೆ ಅವರಿಗೆ ಒಂದು ಫೋನ್ ಕಾಲ್ಸ್ ಕೊಡ್ತಾರೆ. ಅಲ್ಲಿವರೆಗೂ ಫೋನ್ ಕಾಲ್ ಸಿಗಲ್ಲ ಒಂದ್ಸತಿ ಜೈಲ್ ಒಳಗಡೆ ಹೋದ್ಮೇಲೆ. 3 ದಿನ ಒಂದೇ ಒಂದು ಕಾಲ್. ಯಾಕೆ ನಿರ್ದಾಕ್ಷಣ್ಯ ಮನೋಭಾವ ಬರ್ತಾ ಇದೆ? ಯಾಕೆ ಸರ್ಕಾರದ ಕಡೆಯಿಂದ ಹಿಂಗಾಗ್ತಿದೆ? ಸರ್ಕಾರ ಈ ಒಂದು ಬಡ ಜನಗಳು ಇದಾರಲ್ಲ ಮ್ಯಾಮ್, ಗ್ರಾಸ್ ರೂಟ್ ಲೆವೆಲ್ಗೆ ಫಸ್ಟ್ ನೋಡಬೇಕು ಜನಗಳ ಪರಿಸ್ಥಿತಿ, ಕಷ್ಟ ಸುಖ ಏನಿದೆ ಅಂತ ಹೇಳಿ. ಇದ್ರ ಬಗ್ಗೆ ಫಸ್ಟ್ ಅರ್ಥ ಮಾಡ್ಕೊಬೇಕು. ಯಾಕೆ ಹಿಂಗೆ ಆಗ್ತಾ ಇದೆ, ಯಾಕೆ ನಮ್ಮ ಸೊಸೈಟಿ ಹಿಂಗಿದೆ ಅಂತ ಹೇಳಿ. ಅಲ್ಲ, ಇದನ್ನ ಸರ್ವಾಧಿಕಾರಿ ಧೋರಣೆ ಅಂದ್ರೆ ಮತ್ತಿನ್ನೇನು ಅನ್ಬೇಕು ನಾವು? 100 ಖಂಡಿತ ಮ್ಯಾಮ್ ಇದು ಹೇಳ್ತೀನಿ ನಾವು. ಈಗ ನಾವು ಕರ್ನಾಟಕದಲ್ಲಿ ಏನು ನಮಗೆ ರೈಟ್ ಟು ಸ್ಪೀಚ್ ಅಂತ ಇದೆ, ರೈಟ್ ಟು ಫ್ರೀಡಮ್. ಅಲ್ಲ ಈಗ ಎಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ ಮ್ಯಾಮ್. ಕಾನ್ಸ್ಟಿಟ್ಯೂಷನ್ ಅಲ್ಲಿ ನೀವು ಓದಿರಾ ಪೊಲಿಟಿ? ಯಾಕೆಂದ್ರೆ ನೀವು ಇಲ್ಲಿ ಬರೋ ಮುಂಚೆ ನೀವು ಒಂದು ಸರ್ವಿಸ್ ಮಾಡ್ಬೇಕನ್ನೋ ಒಂದು ಓರಿಯೆಂಟೇಷನ್ ಇಟ್ಕೊಂಡು ಎಷ್ಟೋ ಜನ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಎಲ್ಲರೂ ಗೊತ್ತಿದೆ, ಫಂಡಮೆಂಟಲ್ ರೈಟ್ಸ್ ಏನಿದೆ ಅಂತ ಹೇಳಿ. ಅಷ್ಟೆಲ್ಲ ಇದ್ರೂ ಬಟ್ ಅದು ಬುಕ್ಕಲ್ಲಿ ಅಷ್ಟೇ ನೋಡೋಕಿರುತ್ತೆ ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ನನಗೆ ಆಶ್ಚರ್ಯ ಆಗಿದ್ದೇನು ಅಂದರೆ, ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀರಿ, ಮತ್ತು ಸರ್ಕಾರದ ಕೆಲಸ ಸಿಗಬೇಕು ಅಂತ ಹೇಳಿದ್ರೆ ಒಂದಷ್ಟು ನಿಯಮಗಳಿದ್ದಾವೆ, ಮಾನದಂಡ ಇದ್ದಾವೆ. ಇಷ್ಟೆಲ್ಲ ಹೋರಾಟ ಮಾಡಿ ಕೇಸ್ ಬಿದ್ಮೇಲೆ ನೀವು ಹೆಂಗೆ ಜಾಬ್ ತಗೊಳಕ್ಕೆ ಸಾಧ್ಯ? ಕೇಸ್ ಅನ್ನೋದು ಇಟ್ ಈಸ್ ಅ ಬ್ಲ್ಯಾಕ್ ಮಾರ್ಕ್ ಮ್ಯಾಮ್. ಕೇಸ್ ಅನ್ನೋದು ಇಟ್ಸ್ ಎ ಬ್ಲ್ಯಾಕ್ ಮಾರ್ಕ್, ಕರೆಕ್ಟ್ ಒಪ್ಕೊತೀನಿ. ನಾನೇನಂತಂದರೆ ಸ್ಟೂಡೆಂಟ್ಸ್ ಪರವಾಗಿ ಹೋರಾಟ ಮಾಡೋಣ ಅಂತಲೇ ಬಂದಿದ್ದು ಫಸ್ಟಲ್ಲಿ ಇನಿಷಿಯಲಿ. ಯಾವುದು ಕೇಸ್ ಇಲ್ಲದೆ ಯಾರಿಗೂ ಬರದೆ. ಇಲ್ಲಿ ಯಾರಾದರೂ ಒಬ್ಬರು ನಿಂತ್ಕೊಂಡು ಹೋರಾಟ ಮಾಡಿಲ್ಲ ಅಂದರೆ ಯಾವುದೇ ರಿಸಲ್ಟ್ಸ್ ಬರ್ತಿರಲಿಲ್ಲ. ನಾನು ಸುಮಾರು 2 ವರ್ಷದಿಂದ ಹೋರಾಟ ಮಾಡಿದ್ದೀನಿ ಸ್ಟೂಡೆಂಟ್ಸ್ ಪರವಾಗಿ. ಇನಿಷಿಯಲಿ ನಾನು ಬಂದಿದ್ದು KPSC PC ಓಟಾ ಕಮಿಟಿ ಇಂಪ್ಲಿಮೆಂಟ್ ಆಗಬೇಕು. KPSC ಮತ್ತು ಎಲ್ಲ ಕರ್ನಾಟಕದಿಂದ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಪ್ರತಿಯೊಂದು ವರ್ಷವೂ ರೆಕ್ರೂಟ್ಮೆಂಟ್ ಆಗಬೇಕು. ಅದು ವಿತಿನ್ ಎ ಸ್ಪ್ಯಾನ್ ಆಫ್ 1 ಇಯರಲ್ಲಿ ರೆಕ್ರೂಟ್ಮೆಂಟ್ ಪ್ರೋಸೆಸ್ ಕಂಪ್ಲೀಟ್ ಆಗಬೇಕು. ಮತ್ತು ಏನು 2.5 ಲಕ್ಷ ನೋಟಿಫಿಕೇಶನ್ ಇದೆ ಅಷ್ಟು ನೋಟಿಫಿಕೇಶನ್ ಆಗಬೇಕು ಅನ್ನೋದು ನನ್ನ ಉದ್ದೇಶ ಇಟ್ಕೊಂಡು ಬಂದಿದ್ದು. ಮತ್ತು ಒಂದು ಸ್ಟ್ರಿಕ್ಟ್ ಬಿಲ್ ತರಬೇಕಂತೇಳಿ, ಯಾರು ಕರಪ್ಷನ್ ಮಾಡ್ತಾರೆ ಅವರಿಗೆ ಅಂತ. ಬರ್ತಾ ಏನಾಯ್ತು ಅಂತಂದರೆ, ನನಗೆ ಈ ಸಣ್ಣ ಮಟ್ಟದಾಗ ಬಂದೆ, ಹೋಗ್ತಾ ಇದು ದೊಡ್ಡ ಮಟ್ಟದಾಗಿ ನನಗೆ ಫೋನ್ ಕಾಲ್ಸು, ಅವ್ರ ಕಷ್ಟ ಸುಖ ಕೇಳಿ ನನ್ನ ಓದೋ ಒಂದು ಇದೇ ಹೊರಟೋಗಿತ್ತು. ಅವರು ಎಷ್ಟಂದರೆ ನನಗೆ ನಿಮಗೆ ಜಸ್ಟ್ ಫೋನ್ ತೋರಿಸಿದ್ರೆ ನಿಮಗೆ ಒಂದಿನ 1 ಅವರ್ ನಿಮ್ಗೆ ಫೋನ್ ಕೊಟ್ಟರೆ ನೀವು ಫೋನ್ ಹ್ಯಾಂಡಲ್ ಮಾಡೋಕ್ಕಲ್ಲ, ಅಷ್ಟು ಫೋನ್ಸು, ಅಷ್ಟು ಕಷ್ಟಗಳಿದ್ದಾವೆ ಸ್ಟೂಡೆಂಟ್ಸು. ಅದು ನೋಡಿ ಒಂದು ಏನಿತ್ತು ಅಟೆಂಪ್ಟ್ಸ್ ಕೊಡ್ತಾ ಇದೆ UPSC, ಅದಕ್ಕೆ ಬಿಟ್ಟು ಕಂಪ್ಲೀಟ್ಲಿ ಹೋರಾಟಕ್ಕೆ ಅಂತಲೇ ಇಟ್ಕೊಂಡು ಡೆಡಿಕೇಶನ್ ನಾನು ಇಟ್ಕೊಂಡಿರೋ ಒಂದೊಂದು ಏನೇನಿದೆ ಸ್ಟೂಡೆಂಟ್ ಸಮಸ್ಯೆ ಒಂದೊಂದಾದ್ಮೇಲೆ ಜನಪ್ರತಿನಿಧಿಗಳು ಏನು ವಿಚಾರಿಸಿದ್ದೀರಾ? ಅದೇ ಹೇಳಿದ್ರೆ ನಾವು 100% ನಾನು ಹೇಳ್ತೀವಿ ಮ್ಯಾಮ್. ಪ್ರಿಯಾ ಕೃಷ್ಣ ಸರು, ಗೋವಿಂದರಾಜ್ ನಗರ, ವಿಜಯನಗರ ಕೃಷ್ಣಪ್ಪ ಸರು, ಮತ್ತು ಪ್ರಿಯಾಂಕ್ ಖರ್ಗೆ ಸರು, ಕೆಲವೊಂದೊಬ್ಬರು ಈಗ ಸುರೇಶ್ ಸರು ಸ್ಟೂಡೆಂಟ್ಸ್ ಪರವಾಗಿದ್ದಾರೆ. ಈ ಥರ ಕೆಲವೊಂದು ವ್ಯಕ್ತಿಗಳು ಏನಿದ್ದಾರೆ, ಇವರು ನಮಗೆ ಸಪೋರ್ಟ್ ಮಾಡಿದ್ದಾರೆ ಮ್ಯಾಮ್, ಇಲ್ಲ ಅಂತ ಹೇಳಿಲ್ಲ. PSC ಸ್ಕ್ಯಾಮ್ ಆದಾಗಿಂದ ನಾವು ಕೈಗೆ ಎತ್ಕೊಂಡಿದ್ದಮ್ಮ ಅಸೋಸಿಯೇಷನ್ ಅಂತ ಏನಿದೆ, ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ನು, ಅದರಿಂದ ತೊಗೊಂಡಿರೋ ಪ್ರತಿಯೊಂದಕ್ಕೂ ನಾವು ಒಂದು ಡೆಡ್ಲೈನ್ ಅನ್ನೋದು ಮಾಡಿದ್ದೀವಿ. ಪ್ರತಿಯೊಂದಕ್ಕೂ ನ್ಯಾಯ ದೊರಕಿಸಿದ್ದೀವಿ, ಎಲ್ಲರಿಗೂ ನ್ಯಾಯ ಸಿಕ್ಕಿದೆ. ಒಂದೊಂದಾಗಿ ಒಂದೊಂದು ಸಮಸ್ಯೆ ಕ್ಲಿಯರ್ ಮಾಡಿಕೊಂಡು ಈವನ್ KPSC ನೋಟಿಫಿಕೇಷನ್ನು ಡಿವೈಡ್ ಮಾಡಿ 3 ವರ್ಷ ಮಾಡಬೇಕಂತ ಹೇಳಿದ್ರು. 180 ಆ 180ಇಂದ 276 ಮಾಡಿಸ್ತೀವಿ, 276ಇಂದ 504 ಮಾಡಿಸ್ಬೇಕಂತ ಹೋದ್ವಿ. ವಿಧಾನಸೌಧದಲ್ಲಿ ಕಂಟಿನ್ಯೂಸ್ ಆಗಿ 1 ವಾರ ಅಲ್ಲೇ ಸ್ಟೇ ಆಗಿದೆ, 2 ಟೈಮ್ ಅಲ್ಲೇ ಹೋಗಿದೆ, ಎಲ್ಲ ಕಡೆ ತಿರುಗಿ ಈಗ 384 KS ನೋಟಿಫಿಕೇಶನ್ ಆಗ್ತಾ ಇದೆ.
ಪ್ರತಿಯೊಂದು ಸಿಂಧುತ್ವ ಪ್ರಾಬ್ಲಮ್ಸ್ ಇದೆ, ಹೌದು. ವಿಲ್ಲಿಂಗ್ನೆಸ್ ಪ್ರಾಬ್ಲಮ್ಸ್ ಇದೆ. ಈ ಒಂದು ಈಗ ಅಟ್ ಪ್ರೆಸೆಂಟ್ ಅಂದರೆ KPSC ಲತಾ ಮೇಡಮು ಏನು ಅವ್ರ ಬಗ್ಗೆ ಬರೀ ಓಡ್ಸಲ್ಲಿ ಹೇಳಿದ್ರೆ ಆಗಲ್ಲ ಮೇಡಮ್. ಯಾಕೆಂದರೆ ವಿಕಾಸ್ ಕಿಶೋರ್ ಸರ್ ಅಂತ ಮುಂಚೆ ಇದು KPSC ಸೆಕ್ರೆಟರಿ, ಅವ್ರು ಸಾಕಷ್ಟು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಬಿಟ್ಟು ಹೋಗಿದ್ರು ಈ ದಾರಿ. ನಾನು ಅವರಿಂದ ತುಂಬಾ ವಿಷಯ ತಿಳ್ಕೊಂಡಿದ್ದೆ. ಅದಾದ್ಮೇಲೆ ಇವಾಗೆ KPSC ಏನ್ ಸೆಕ್ರೆಟರಿ ಇದ್ದಾರೆ, ಅವ್ರನ್ನಂತೂ ಅವರು ಈ KPSC ವಿಕಾಸಕ್ಕೆ ಅಂತ ಒಂದು 100 ಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅವ್ರನ್ನ ಟ್ರಾನ್ಸ್ಫರ್ ಮಾಡೋದು ಏನಾದರೂ ಕೈ ಹಾಕಿದ್ರೆ ನಾನು ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ, ರ್ಯಾಲಿ ಇರ್ಬೋದು, ಪ್ರೊಟೆಸ್ಟ್ ಇರ್ಬೋದು, ಸತ್ಯಾಗ್ರಹ ಇರ್ಬೋದು, ವಿದ್ಯಾರ್ಥಿಗಳೆಲ್ಲ ಆಲ್ರೆಡಿ ಒಂದಾಗಿದ್ದೀವಿ ಮ್ಯಾಮ್. ಒಂದೇ ಕರ್ನಾಟಕದಲ್ಲಿ ಎಲ್ಲರೂ ಒಂದಾಗಿದ್ದೀವಿ. ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಪರವಾಗಿ ನಾನಂತೂ ನಿಂತ್ಕೊಂತೀನಿ. ವಿಶ್ವಾಸ ಇದೆಯಾ ಕರ್ನಾಟಕ ಗೌರ್ಮೆಂಟ್ ಆದಷ್ಟು ಬೇಗ ಏನಾದರೂ ಕ್ರಮ ತಗೊಳುತ್ತೆ? ಮೇಡಮ್ ನಾವು ಹೇಳ್ದೀವಿ ಮೇಡಮ್, ನಾವು ಯಾವ ಸರ್ಕಾರದ ಪರವಾಗೂ ಇಲ್ಲ, ವಿರೋಧವಾಗೂ ಇಲ್ಲ. ನಮ್ಗೆ ಯಾವ ಸರ್ಕಾರದ ಯಾರಿದ್ದಾರೆ ಅವ್ರು ಮುಗಿಸಿ ನಮ್ಗೆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ಏನ್ ಕ್ರಮ ಕೈಗೊಳ್ಬೇಕೋ ಅದನ್ನ ಕೈಗೊಳ್ಳಿ ಮೇಡಮ್. ತೊಟ್ಲು ತೂಗ್ತಾರೆ, ಮಗುನು ಚಿಡ್ತಾರೆ, ಈ ಕೆಲಸನ ಮೊದಲು ಬಿಡಬೇಕು ಸರ್ಕಾರ ಅಂತಕ್ಕಂಥದ್ದು. ಒಬ್ಬರು ಹೇಳ್ತಾರೆ ಏನೋ ಒಂದ್ ಸ್ವಲ್ಪ ಆಗಿರ್ಬೋದು ಅಂತ ಒಬ್ರು ಹೇಳ್ತಾರೆ, ಇನ್ನೊಬ್ಬ ಅಧಿಕಾರಿ ಹೇಳ್ತಾರೆ ಪೇಪರ್ ಲೀಕೌಟ್ ಆಗಿದೆ ಸರ್, ಪೇಪರ್ ಲೀಕೌಟ್ ಆಗಿದೆ, ಸ್ಕ್ಯಾಮ್ ಆಗಿದೆ ಅಂತ ಹೇಳಿದ್ರೆ ಇಲ್ಲ ಅದು ನಮ್ಮವರೇನೆ ಸ್ಕ್ಯಾಮ್ನ ಕಂಡಿಡಿಯೋಕ್ಕೋಸ್ಕರ ಆ ಥರ ಫೇಕ್ ಮೆಸೇಜ್ ಮಾಡಿದ್ದು ಅಂತ ಹೇಳ್ತಾರೆ. ಈ ಕಡೆ ತೊಟ್ಲು ತೂಗ್ತಾರೆ, ಹೌದು ಆಗಿದೆ ಅಂತಾನು ಹೇಳ್ತಾರೆ, ಇನ್ನೊಂದ್ ಕಡೆ ಹೇಳ್ತಾರೆ ಇಲ್ಲ ಆಗಿಲ್ಲ, ಸ್ಕ್ಯಾಮ್ನ ಕಂಡಿಡಿಯೋಕ್ಕೋಸ್ಕರ ಆ ಥರ ಮಾಡಿರೋದು ಅಂತ ಹೇಳ್ತಾರೆ. ಬೇಲಿ ಎದ್ದು ಹೊಲ ಮೇಯ್ದ್ರೆ ಯಾರನ್ನ ಕೇಳೋಣ ಮೇಡಮ್ ನಾವು? ಕರೆಕ್ಟ್. ಮತ್ತೆ ಇವಾಗ ಏನೀಗ ಸ್ಕ್ಯಾಮ್ ಆಗಿದೆ ಅಂತ ಹೇಳಿ ನಮ್ಮ ಸರ್, ನಮ್ಮ ರಾಜ್ಯ ಅಧ್ಯಕ್ಷನಿದ್ದಾರೆ, ಇವತ್ತು ಹೋರಾಟ ಮಾಡಿದ್ದಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅವಾಗ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ಳಿಲ್ಲ. ಈಗ ಎಕ್ಸಾಮು ಆಯ್ತು, ರಿಸಲ್ಟ್ ಬಂತು, ನಾವು ರಿಸಲ್ಟ್ ಕಾಪಿ ಇಟ್ಕೊಂಡು ಹೋಗ್ತೀವಿ ಸರ್. ಒಂದೇ ಸೆಂಟ್ರಲ್ 50 ಜನ ಸಾಲು ಒಂದೇ ರಿಜಿಸ್ಟರ್ ನಂಬರ್ ಇದೆ ಸರ್, ಕ್ರಮವಾಗಿ ಒಂದೇ ಸೆಂಟರ್ ಇದ್ದಾರೆ ಸರ್. 31 ಜಿಲ್ಲೆಯಲ್ಲಿ ಜಿಲ್ಲೆಗೆ ಒಬ್ಬೊಬ್ರು ಸೆಲೆಕ್ಟ್ ಆಗೋದೇ ಕಷ್ಟ. ಒಂದೇ ಸೆಂಟರ್ ಅವರು 50 ಜನ 60 ಜನ ಹೆಂಗ್ ಸೆಲೆಕ್ಟ್ ಆಗ್ತಾರೆ ಸರ್ ಅಂತ ತಗೊಂಡೋಗಿ ಕೇಳಿದ್ರೆ ಹೇಳ್ತಾರೆ ಸಾಲಿಡ್ ಪ್ರೂಫ್ ಕೊಡಿ ಅಂತ ಕೇಳ್ತಾರೆ ಮೇಡಮ್. ಜನಸಾಮಾನ್ಯರು ಸಾಲಿಡ್ ಪ್ರೂಫ್ ಎಲ್ಲಿಂದ ತಂದ್ಕೊಡೋಣ ಮೇಡಮ್? ನಾವು ವಾಕ್ ಸ್ವಾತಂತ್ರ್ಯನೂ ಇಲ್ಲ, ಯಾವ ಸ್ವಾತಂತ್ರ್ಯನೂ ಇಲ್ಲ ಮೇಡಮ್ ನಮಗೆ. ಅದೇ ಮೇಡಮ್, ಈಗ ಕಠಿಣ ಕಾನೂನು ಬರ್ಬೇಕು ಇದಕ್ಕೆ. ಒಂದ್ ವೇಳೆ ಸ್ಕ್ಯಾಮ್ ಮಾಡಿದ್ರು ಫಸ್ಟ್ ಟೈಮು, ಮತ್ತೆ ಅವನೇ ಸ್ಕ್ಯಾಮ್ ಮಾಡಿ ಮತ್ತೆ ಅವನೇ ಸಿಕ್ಕಾಕೊಂಡು ಮತ್ತೆ ಜೈಲಿಗೆ ಹೋಗಿ ಮತ್ತೆ ಬೇಲ್ ಮೇಲೆ ಬರ್ತಾ ಇದ್ರೆ ಇದು ಯಾವ ರೀತಿ ನ್ಯಾಯ? ಮತ್ತೆ ಮಾಡಿರೋರೆ ಮತ್ತೆ ಸ್ಕ್ಯಾಮ್ ಮಾಡ್ತಿದ್ದಾರೆ, ಮತ್ತೆ ಅದೇ ಬ್ಲೂಟೂತ್ ಇಷ್ಟೇ ಏನ್ ಹೇಳ್ತಿದ್ದಾರೆ, ಮತ್ತೆ ಅದೇ ಇಯರ್ಫೋನ್ ಹಾಕೊಂಡು ಅದನ್ನೇ ಮತ್ತೆ ಮಾಡ್ತಾ ಸ್ಕ್ಯಾಮ್ ಮಾಡ್ತಾನೆ ಇರೋದಂದ್ರೆ ಎಲ್ಲಿದೆ ನ್ಯಾಯ ಮೇಡಮ್? ಕಷ್ಟಪಟ್ಟು ಓದೋರ್ಗೆ ಒಂದ್ ಕಡೆ ಸ್ಟೇಟ್ಮೆಂಟ್ ಕೊಡ್ತಾರೆ ಮೇಡಮ್, ನಿಮ್ಗೆ DC ಹುದ್ದೆ ಒಂದ್ ಬಿಟ್ಟು ಬೇರೆ ಯಾವ ಹುದ್ದೆ ಬೇಕು ಕೇಳಿ ನಾನ್ ಕೊಡ್ತೀನಿ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿ ನಿಮ್ಗೂ ಗೊತ್ತಿರ್ಬೋದು, ಈಗ ಸಿಕ್ಕು ಬಿದ್ದಿದ್ದಾರೆ ಅವರು. ಅವರ ಹೆಸರನ್ನೇ ಅಲ್ಲಿ ಸ್ಥಳೀಯ ಭಾಷೆಯಲ್ಲಿ ಏನಂತ ಕರೀತಾರೆ ಅಂದ್ರೆ ನೌಕರಿಗೌಡ ಅಂತ ಕರೀತಾರೆ ಅಂತ ಅವ್ರನ್ನ. ಕೇಸ್ ರಿಲೇಟೆಡ್ ಮಾತಾಡಬೇಕಾದ ಒಂದು ವಿಚಾರ 2017ರಲ್ಲಿ ರೈಟ್ ಗಾಟ್ ಇಟ್. ಟೈಮ್ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಕಾಂತಕುಮಾರ್, ಹಾಗೇನೆ ಪೃಥ್ವಿರಾಜ್, ಅಭಿಲಾಷ್ ಅವರು, ಸುರೇಶ್ ಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಏನಾಗಬೇಕು, ಎಲ್ಲಿ ವ್ಯತ್ಯಾಸ ಆಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ರೈಟ್. ಸೊ ಒಟ್ಟಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದ್ದು ಇಷ್ಟೇ, KPSCಗೆ ಯಾಕೆ ಈ ರೀತಿಯ ಗ್ರಹಣ ಹಿಡಿದಿದೆ ಅಂತ. ನೋಡಿ, ಬೆಂಗಳೂರಲ್ಲಿದ್ದೀವಿ ನಾವು, ಗುಲ್ಬರ್ಗಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಒಂದು ಡೆಸ್ಟಿನೇಷನ್ ಇಷ್ಟು ಕಿಲೋಮೀಟ್ರ್ ಇದೆ, ಹೀಗೆ ರೀಚ್ ಆಗಬೇಕು, ಬಸ್ಸಲ್ಲಿ ಹೋಗ್ಬೇಕಾ, ಟ್ರೈನಲ್ಲಿ ಹೋಗ್ಬೇಕಾ, ಮಧ್ಯದಲ್ಲೇನೋ ಆಕ್ಸಿಡೆಂಟ್ ಆಯಿತಾ, ಏನು ಆಕ್ಸಿಡೆಂಟು, ಆ ಟೈಮಲ್ಲಿ ಏನು ಕ್ರಮ ತೊಗೊಳ್ಬೇಕು ಅದನ್ನು ತೊಗೊಬೇಕು, ಮುಂದಕ್ಕೆ ಹೋಗಬೇಕು. ಅದನ್ನು ಬಿಟ್ಟು 5-6 ವರ್ಷ ಡಿಲೇ ಮಾಡಿಕೊಂಡು ಡೆಸ್ಟಿನೇಷನನ್ನೇ ರೀಚ್ ಆಗಲ್ಲ, ಗುರಿನೇ ರೀಚ್ ಆಗಲ್ಲ ಅಂತ ಹೇಳಿದ್ರೆ ಈ ಪರೀಕ್ಷಾರ್ಥಿಗಳಿಗೆ ಅನಿಸೋದಿಷ್ಟೇ, ಬಾಯಾರ್ದಾಗ ನೀರು ಕೊಡಿ, ಹಸ್ದಾಗ ಊಟ ಕೊಡಿ, ಹಸಿವೆ ಸತ್ತೋದ್ಮೇಲೆ ಬಾಯಾರಿಕೆನೇ ಹಿಂಗೆ ಹೋದ್ಮೇಲೆ ನೀವು ಏನು ಕೊಟ್ಟರೆ ಏನು ಪ್ರಯೋಜನ? ಈ ಪ್ರಶ್ನೆಗೆ ಅದು ಯಾವಾಗ ಸರ್ಕಾರ ಉತ್ತರ ಕೊಡುತ್ತೋ ನಿಜಕ್ಕೂ ಗೊತ್ತಿಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಣು.